ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ಸಾಧಕರ ಸ್ಫೂರ್ತಿ. ಕೇಳುಗರೆ, ನಾಡಿನ ಜನಪ್ರಿಯ ಹಾಗೂ ಯಶಸ್ವಿ ಉದ್ದಿಮೆದಾರರಾಗಿರುವ ವಿಜಯ ಸಂಕೇಶ್ವರ ಅವರು ಹಾಸನ ಆಕಾಶವಾಣಿಗೆ ಇತ್ತೀಚೆಗೆ ಆಗಮಿಸಿದ್ರು. ಹಾಸನಾಂಬೆ ದೇವಿಯ ದರ್ಶನಕ್ಕೆ ಬಂದಾಗ ನಮ್ಮ ಆಕಾಶವಾಣಿಯ ಕೇಳುಗರು ಹಾಗೆ ಯೋಗ ತರಬೇತುದಾರರಾಗಿರುವ AR ಚೇತನ್ ಕುಮಾರ್ ಅವರು ವಿಜಯ ಸಂಕೇಶ್ವರರವರು ಆಗಮಿಸಿದ್ದನ್ನ ನಮ್ಮ ಗಮನಕ್ಕೆ ತಂದರು. ಅವರನ್ನು ಸಂಪರ್ಕಿಸಿ ಆಕಾಶವಾಣಿಗೆ ಆಮಂತ್ರಿಸಿದ್ವಿ. ಅವರು ಪ್ರೀತಿಯಿಂದ ನಮ್ಮ ನಿಲಯಕ್ಕೆ ಬಂದರು. ಅವ್ರ ಜೊತೆಗೆ ಇವತ್ತು ಆತ್ಮೀಯ ಮಾತುಕತೆ ಶ್ರೋತೃಗಳೇ. ಈ ಮಾತುಕತೆಯಲ್ಲಿ ಭಾಗವಹಿಸಿದರೆ ಸುಜಾತ F ತಳವಾರ್ ಮತ್ತು ಅರಕಲಗೂಡು V ಮಧುಸೂದನ್ ಅವರು. ವಿಜಯ ಸಂಕೇಶ್ವರ ಅವರಿಗೆ ನಮಸ್ಕಾರಗಳು. ನಮಸ್ಕಾರ. ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಬಹುದಾ? ಬಾಲ್ಯದ ದಿನಗಳು ತುಂಬ ಅದ್ಭುತವಾಗಿ ಚೆನ್ನಾಗಿತ್ತು. ಆವಾಗೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳು, ಕೂತ್ಕೊಳ್ಳೋಕ್ಕೆ ಕೂಡ ವ್ಯವಸ್ಥೆ ಸರಿ ಇರ್ತಿದ್ದಿಲ್ಲ, ಧೂಳು, ಅಂಥದ್ರಲ್ಲಿ ನಾವು ಕಲಿತವರು. ಅದ್ಭುತವಾಗಿದ್ದು ಅಂತ ಹೇಳ್ತೀರಿ? ಆಟ, ಫ್ರೆಂಡ್ಶಿಪ್ಪು, ಎಂಜಾಯ್ಮೆಂಟು ಇವತ್ತು ಹುಡುಗರಲ್ಲಿ ಅವು ಯಾವೂ ಕಾಣ್ತಾ ಇಲ್ಲ. ಇವತ್ತು ಮಕ್ಕಳು ತುಂಬ ಟೆನ್ಷನ್ದಲ್ಲಿರ್ತಾರೆ. ತಂದೆ ತಾಯಿ ಅಪೇಕ್ಷೆ, ನಮ್ಮ ಮಗ ಅಥವಾ ಮಗಳು ಯಾವಾಗಲೂ ರ್ಯಾಂಕ್ ತೊಗೋಬೇಕು, 92%, ತುಂಬ ಟಾರ್ಚರ್, ಮೆಂಟಲ್ ಹಿಂಸೆ ಕೊಡ್ತಾ ಇರ್ತಾರೆ. ಮತ್ತು ನಾವು ಮಕ್ಕಳನ್ನ ಆಡೋದಂತೂ ನಾವು ಎಂದು ನೋಡ್ತಾನೆ ಇಲ್ಲ. ಈಗ ನಾವು ಬೆಳಗ್ಗಿನಿಂದ ಸಾಯಂಕಾಲ ಕತ್ಲಾಗುವವರೆಗೆ ನಾವು ಆಡೋದು ಓಡೋದು ಏನೇನೋ ಮಾಡ್ತಾಯಿದ್ವಿ. ಯಾವುದಕ್ಕೆ ಒಂದು ಮಿತಿ ಅಂತ ಏನಿಲ್ಲ. ಎಲ್ಲಿ ಹುಟ್ಟಿದ್ದು ತಾವು? ನಾನು ಹುಟ್ಟಿದ್ದು ಗದಗನಲ್ಲಿ 1950. ತಂದೆ ತಾಯಿಗಳು? ಅವರು ಗದಗಿನಲ್ಲೇ ಇದ್ದರು. ಹೆಸರೇನಂದ್ರಿ? BG ಸಂಕೇಶ್ವರ್ ಅಂಥೇಳಿ ನಮ್ಮ ತಂದೆಯವರು ಮಹಾರಾಷ್ಟ್ರದಿಂದ ಬಂದವರು. ಇವತ್ತು BG ಸಂಕೇಶ್ವರ್ BTK ಭಾರದ್ವಾಜ್ ಡಿಕ್ಷನರಿ ಅಂತೇನಿದೆ, ಹೌದು, ಅಂದಾಜು ಒಂದು 90 ವರ್ಷದಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಉಳ್ಳಂಥ ಡಿಕ್ಷನರಿ. ಇವತ್ತ್ಯಾರು ಕರ್ನಾಟಕದಲ್ಲಿ ಶಾಲೆ ಕಲಿತಿದ್ದಾರೆ ಎಲ್ಲರೂ ಆ ಡಿಕ್ಷನರಿಯನ್ನು ರೆಫರ್ ಮಾಡಿದ್ದಾರೆ. ತುಂಬ ಜನಗಳ ಮನೆಯಲ್ಲಿದೆ. ಈಗ ಆ ಬಿಸ್ನೆಸ್ ನಮ್ಮ ತಮ್ಮ ನೋಡ್ಕೊತಾ ಇದ್ದಾರೆ. ಈಗ ಅದರ ಒಂದು ವರ್ಷಕ್ಕೆ 1-2 ಲಕ್ಷ ಡಿಕ್ಷನರಿ ಪ್ರತಿಗಳನ್ನು ಮಾರ್ತಾ ಇದ್ದೀವಿ. ಅಪ್ಪ ಏನಾಗಿದ್ರು, ಏನು ಓದಿದ್ರು? ತಂದೆಯವರು SSLC ವರೆಗೂ, 10th. ಅವಾಗ ಮ್ಯಾಟ್ರಿಕ್ಯುಲೇಟ್ ಅಂತಿದ್ರು. ಈಗ ಮ್ಯಾಟ್ರಿಕ್ಯುಲೇಟ್ ಅಂದರೆ ತಿಳಿಯಂಗಿಲ್ಲ ಜನಕ್ಕೆ. 10th ಮಹಾರಾಷ್ಟ್ರದಿಂದ ಬಂದವರು. ರೈಲ್ವೆ ನೌಕರಿ ಮಾಡೋದವರು. ರೈಲ್ವೆ ಉದ್ಯೋಗಿ. 30-40 ರೂಪಾಯಿ ಸಂಬಳಕ್ಕೆ. ಡಾಕ್ಟರ್ ಕಡೆ ಕಾಂಪೌಂಡರ್ ಕೆಲಸ ಮಾಡಿದವರು. ಹಾಗೆ PC ಶಾಬಾದ್ ಮಠ ಅಂಥೇಳಿ ಒಂದು ಪ್ರಕಾಶನ ಸಂಸ್ಥೆ, ಬುಕ್ ಡಿಪೋ ಗದಗಿನಲ್ಲಿ, ಅಲ್ಲಿ ಕೂಡ ಒಂದು 10 ವರ್ಷ ಕೆಲಸ ಮಾಡಿದ್ದಾರೆ. ನಂತರ ಅವರದೇ ಆದಂಥ ಪುಸ್ತಕ ಅಂಗಡಿ ಹುಬ್ಳಿ ಮತ್ತು ಗದಗಿನಲ್ಲಿ ಶುರು ಮಾಡಿದರು. ತಾಯಿ ಹೆಸರು? ತಾಯಿಯವರು ಗದಗಿನವರೇ. ಅಮ್ಮನ ಹೆಸರೇನಂದ್ರಿ? ಚಂದ್ರಮ್ಮ. ಅವರು ಗದಗಿನವರೇ, ಗೃಹಿಣಿ. ಅವರೇನಾದರೂ ಉದ್ಯೋಗದಲ್ಲಿ ಇದ್ದರು ಅಥವಾ ಏನಾದರೂ ಅನ್ನೋ ಥರ? ಇಲ್ಲ, ಮನೆತನಕ್ಕೆ ಬೆಂಬಲವಾಗಿ ನಿಂತವರು. ನೀವು ತಂದೆ ತಾಯಿಗಳು ಎಷ್ಟು ಜನ ಮಕ್ಕಳು? 5 ಜನ ನಾವು ಗಂಡು ಮಕ್ಕಳು. 3 ಜನ ನಾವು ಹೆಣ್ಮಕ್ಳು. ನಮ್ಮ ತಂದೆಯವರಿಗೆ ಒಟ್ಟು 8 ಜನ. ತಾವು ಎಲ್ಲಿವರೆಗೆ ಓದಿದ್ರಿ? 10th ಫೇಲ್ ಆದೆ 96ನಲ್ಲಿ. ನಂತರ ಮತ್ತೆ ಪಾಸಾಗಿ BCom ಕಂಪ್ಲೀಟ್ ಮಾಡಿದೆ. 1 ವರ್ಷ ಲಾ ಕೂಡ ಮಾಡಿದೆ. ನಾ ಕಾಲೇಜಿಗೆ ಹೋಗುವಾಗ ಸಮಯದ ಅಭಾವ, ನಾವು ರೆಗ್ಯುಲರಾಗಿ ಕಾಲೇಜ್ ಹೋಗಲಿಲ್ಲ ಮತ್ತು ಲಾ ಕಾಲೇಜ್ಗಂತೂ ಹೋಗಲೇ ಇಲ್ಲ. 10ನೇ ಕ್ಲಾಸ್ ಹೇಗೆ ನಪಾಸ್ ಆದ್ರಿ ಅಥವಾ ಫೇಲ್ ಆದ್ರಿ? ಏನೂ ಆಯಿತು ಅಷ್ಟೇ. ಎಲ್ಲಿ ನಿಮ್ಮ ವಿದ್ಯಾಭ್ಯಾಸ ಆಗಿದ್ದು? ಗದಗನಲ್ಲಿ VDSTC ಹೈಸ್ಕೂಲ್, ವಿದ್ಯಾದಾನ ಸಮಿತಿ ಹೈಸ್ಕೂಲ್ನಲ್ಲಿ ನಮ್ಮದು ಅಭ್ಯಾಸ ಆಗಿದ್ದು. ಅದೇ ಹೈಸ್ಕೂಲ್ನಲ್ಲಿ ಒಂದು ಹೊಸ ಕಾಲೇಜ್ ಶುರುವಾಯಿತು, ಆದರ್ಶ ಶಿಕ್ಷಣ ಸಮಿತಿ ಅಂಥೇಳಿ, ಕಾಮರ್ಸ್ ಕಾಲೇಜ್. ಅಂದಾಜು 55 ವರ್ಷದ ಹಿಂದೆ, 56 ವರ್ಷದ ಹಿಂದೆ. ನಾನು ಆವಾಗ ಪ್ರಥಮ ಆ ಕಾಲೇಜಿನ ವಿದ್ಯಾರ್ಥಿ. ಈಗ ಸರ್ SSLC ಫೇಲ್ ಆದ್ರಲ್ಲ, ಆಮೇಲೆ ತಕ್ಷಣ ಪಾಸ್ ಮಾಡಿಕೊಂಡ್ರೆ ಅಥವಾ 5-6 ತಿಂಗಳು ಅದೇನೋ ಬರುತ್ತೆ, ನವಂಬರ್ ಅಕ್ಟೋಬರ್ ಸಪ್ಲಿಮೆಂಟರಿ ಎಕ್ಸಾಮ್ ಮಾಡಿ. ತೀರೇನು ಕಾಯಕ್ಕೆ ಹೋಗಲಿಲ್ಲ ಅಥವಾ ಬಿಟ್ಟು ಎಲ್ಲೇ ಹೋಗಿ ಮತ್ತೆ ಬರಲಿಲ್ಲ? ಏನಿಲ್ಲ, ಅಷ್ಟೊತ್ತಿಗೆ ನಾವು ಆಗಲೇ ಬಿಸ್ನೆಸ್ನಲ್ಲಿ ಬಂದಾಗಿತ್ತು. ನೀವು? ಹೌದು, ನಾವು ಬಿಸ್ನೆಸ್ನಲ್ಲಿ ಬಂದಿದ್ದು 15ನೇ ವರ್ಷಕ್ಕೆ. 15 ವಯಸ್ಸು. ಈಗ ನನಗೆ 75 ವರ್ಷ. 60 ವರ್ಷದಿಂದ ನಾವು ಬಿಸ್ನೆಸ್ನಲ್ಲಿ. ಅಂದರೆ ತಂದೆಯವರು ಕರೆದುಕೊಂಡ್ರೆ ನೀವೇ ನುಗ್ಗಿದ್ರೆ? ಎರಡೂ ಕಡೆ, ಅವರು ಕರೆದ್ರು ಮತ್ತು ನಾನು ಹೋಗಿದ್ದು. ಯಾಕಂದರೆ ಅನಿವಾರ್ಯತೆ, ನಮ್ಮ ಫ್ಯಾಮಿಲಿ ಬಿಸ್ನೆಸ್ ನಾವು ಮಾಡಲೇಬೇಕು.
ಯಾವ ಬಿಸ್ನೆಸ್ ಇತ್ತು ಸರ್? ಹೇಳಿದ್ನಲ್ಲ ಡಿ ಕೆ ಭಾರದ್ವಾಜ್ ಡಿಕ್ಷನರಿ, ಅದರ ಒಟ್ಟಿಗೆ ಅನೇಕ ಶಾಲೆ ಪುಸ್ತಕಗಳು, ಅವಾಗೆಲ್ಲ ಅಂಕಲಿಪಿ ಅಂತ ಇರ್ತಿತ್ತು, ಚಿಕ್ಕ ಮಕ್ಕಳಿಗೆ ಕಲಿಯೋದು. ಆಮೇಲೆ 500ಕ್ಕೂ ಹೆಚ್ಚು ಉತ್ತಮವಾದಂಥ ಪುಸ್ತಕಗಳಿದ್ದು ಜನ ಅವಾಗ ಪುಸ್ತಕಗಳನ್ನು ತುಂಬ ಓದ್ತಾ ಇದ್ರು. ಬುಕ್ ಸ್ಟಾಲೂ ಇತ್ತು. ಬುಕ್ ಸ್ಟಾಲ್ ಇತ್ತು, ಹೋಲ್ಸೇಲ್. ವಿ ಆರ್ ದ ಪಬ್ಲಿಷರ್ಸ್ ಮೇನ್ಲಿ. ನಾವು ತಂದೆಯವರು ಅಂದಾಜು ಏಕಕಾಲಕ್ಕೆ 500ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಿದ್ರು. ಭಾರತೀಯ ಸಂಸ್ಕೃತಿ ಅಂತಿದೆ, ಡಿಕ್ಷನರಿಲೆಲ್ಲ 10-20 ಇದೆ. ಸಂಸ್ಕೃತ ಕನ್ನಡ, ಕನ್ನಡ ಹಿಂದಿ ಕನ್ನಡ, ಈ ಥರ ನೋಡಿ. ಬಸವಣ್ಣವ್ರ ವಚನ, ಆವಾಗಿನ ಕಾಲದಲ್ಲಿ ಹಂತಿ ಪದ, ಗೀಗಿ ಪದ, ಜೋಗುಳ ಪದ, ಅಡಿಗೆ ವಿಧಾನಗಳು, ಹೀಗೆ ಅಂಥ ಪುಸ್ತಕಗಳು ಆವಾಗಿನ ಬೆಲೆ 4 ಆಣೆ ಅಂತಾರೆ. ಓಕೆ, ಚಿಕ್ಕ ಚಿಕ್ಕ ಪುಸ್ತಕಗಳು ಜಾತ್ರೆಯಲ್ಲಿ ಮಾರೋರು, ಮತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಕೂಗಿ ಮಾಡೋರು, ರೈಲ್ವೆ ಸ್ಟೇಷನ್ನಲ್ಲಿ ಕೂಗಿ ಮಾಡೋರು, ಯಾರಾದರೂ ಇದ್ದರೂ ಅವಾಗ ಒಂದು 3, 4, 5 ಪುಸ್ತಕಗಳನ್ನು ತಗೊತಾ ಇದ್ರು. ಈ ಥರ ಓದುವ ಹವ್ಯಾಸ ವಿಪರೀತ ಇತ್ತು. ನಾನು ಕೂಡ ಬಿಕಾಮ್ ಆಗುವವರೆಗೆ ಅನೇಕ ಮ್ಯಾಗಝಿನ್ಗಳನ್ನು, ಅನೇಕ ಪತ್ರಿಕೆಗಳನ್ನು ಓದ್ತಾ ಇದ್ದೆ. ದುರ್ದೈವದ ಸಂಗತಿ ಅಂದರೆ ಇವತ್ತು ಓದು ಪೂರ ನಿಂತು ಹೋಗಿದೆ. ಇದು ಮುಂದಿನ ಭವಿಷ್ಯಕ್ಕೆ ಮಾರಕವಾಗತ್ತೆ. ಎಷ್ಟೇ ವಯಸ್ಸಿರಲಿ, ಚಿಕ್ಕವರಿರಲಿ, ಹಿರಿಯರಿರಲಿ, ಯಾವಾಗಲೂ ಓದ್ತಾ ಇರಬೇಕು. ನಾವು ಮೊಬೈಲ್ ಹಿಡ್ಕೊಂಡು ಓದ್ತೀವಿ ಅಂತ ಹೇಳ್ತಾರೆ. ಮೊಬೈಲಲ್ಲಿ ಎಲ್ಲದೂ ಸಿಗುತ್ತೆ. ಡಿಜಿಟಲ್ ಏನಿದೆಯಲ್ಲ, ನನ್ನ ಸ್ವಂತ ಅನುಭವ, ನಾನು ಒಂದು ಟೆಕ್ನಿಕಲ್ ಅಲ್ಲ ನಿಮ್ಮಂಗೆ. ಡಿಜಿಟಲಲ್ಲಿ ಮೆಮೊರಿ ಇರೋದಿಲ್ಲ, ಮತ್ತು ಮೈಂಡ್ ಡಿಸ್ಟರ್ಬ್ ಇರುತ್ತೆ. ನಾವಾಗಲಿ ನೀವಾಗಲಿ 20 ವರ್ಷ, 30 ವರ್ಷ, 40 ವರ್ಷದ ಹಿಂದೆ ಓದಿದಂಥ ಯಾವುದೇ ಒಂದು ಬಸವಣ್ಣವ್ರ ವಚನ ಇರ್ಬೋದು, ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರ್ಬೋದು, ಯಾವುದೋ ಒಂದು ಡೆಕ್ಕನ್ ಯಾರ್ಡ್ ಬಂದಿರೋದು, ಟೈಮ್ಸ್ ಆಫ್ ಬಂದಿರೋದು, ಸರಿಯಾಗಿ ಡೇಟ್ ನೆನಪಿರೋಂಗಿಲ್ಲ. ನೋಡಪ್ಪ, ಅವಾಗ ಒಂದು 28 ವರ್ಷದಿಂದ ಹಿಂಗೆ ಲೇಖನ ಇತ್ತು ಅಂತೇಳಿ ಹೇಳ್ತೀವಿ. ಈಗ ನೀವು ಮೊಬೈಲ್ನಲ್ಲಿ ಮೆಸೇಜ್ ಏನು ನೋಡಿರ್ತೀರ, 5 ನಿಮಿಷ ಬಿಟ್ಟು ಕೇಳಿದರೆ ಗೊತ್ತಿರೋಂಗಿಲ್ಲ. ಸೊ ದಿಸ್ ಇಸ್ ಡಿಸ್ಟರ್ಬಿಂಗ್ ಆ್ಯಂಡ್ ನಮ್ಮ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಇವತ್ತಿಗಾದರೂ ಭಾಳ ಜನ ಪೇಪರ್ ಓದಲ್ಲ. ಈಗ ಪೇಪರಿನ ಸಂಖ್ಯೆ ಕೂಡ ಜಗತ್ತಿನಲ್ಲಿ ಎಲ್ಲ ಇಡೀ ವರ್ಲ್ಡ್ ತುಂಬ ಕಮ್ಮಿ ಆಗ್ತಾಯಿದೆ. ತುಂಬ ಕಮ್ಮಿ ಆಗ್ತಾಯಿದೆ. ಭಾಳಷ್ಟು ಕಡೆ ಮುದ್ರಣ ಪ್ರತಿಗಳು ಕಡಿಮೆ ಆಗ್ತಾಯಿದೆ. ತುಂಬ ಪತ್ರಿಕೆ ಕಡಿಮೆ ಆಯ್ತು. ಭಾಳಷ್ಟು ಪತ್ರಿಕೆಗಳು ಬಂದಾಗಿದ್ದಾವೆ. ವಿಶೇಷವಾಗಿ ಮುಂದೂರದ ರಾಷ್ಟ್ರದಲ್ಲಿ, US, ಕೆನಡಾ ಇಂಥಲ್ಲೆಲ್ಲ, ಯುರೋಪದಲ್ಲಿ ಪತ್ರಿಕೆಗಳು ಬಂದಾಗಿದ್ದಾವೆ. ನಮ್ಮ ಭಾರತದಲ್ಲೂ ಕೂಡ ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗಿದೆ. ಪತ್ರಿಕೆಗಳನ್ನು ಕೊಳ್ಳುವವರ ಸಂಖ್ಯೆ ಕೊರೋನಾ ಆದ್ಮೇಲಂತೂ ಬಹಳ ಕುಸ್ತಿದೆ, ಆತಂಕಕಾರಿಯಾಗಿ ಕುಸ್ತಿರ ಅಂತದ್ದು. ಮತ್ತು ನೀವು ಓದ್ತಾ ಇದ್ದರೆ ನಿಮ್ಮ ಏಕಾಗ್ರತೆ ಹೆಚ್ಚಾಗತ್ತೆ. ಡಿಜಿಟಲ್ನಲ್ಲಿ ಏಕಾಗ್ರತೆ ಆಗಲ್ಲ. ಸರ್, ತಾವು LLB ಮುಗಿಸಿದ್ರ ಪೂರ್ಣ? ಇಲ್ಲ, ಒಂದು 4-5 ತಿಂಗಳು ಹೋಗಿ ಬಿಟ್ಬಿಟ್ಟೆ. ಓಹೋ, ಸರಿನೇ. ಅದು ಏನು 4-5 ತಿಂಗಳಲ್ಲಿ ಒಂದು 2 ಸರಿ ಹೋಗಿದ್ದೆ ಅಷ್ಟೇ. ಸರಿನೇ. ವಿದ್ಯಾರ್ಥಿ ಜೀವನದಲ್ಲಿ ಇಂಥದ್ದೇ ಆಗಬೇಕು ಅಂತ ಏನಾದರೂ ಕನಸುತ್ತೆ ನಿಮಗೆ? ಹಾಗೇನಿಲ್ಲ, ಇಂಥದ್ದೇ ಅಂತೆಲ್ಲ. BCom ಯಾಕೆ ತೊಗೊಂಡ್ರಿ ಮತ್ತೆ? ಹೊಸದಾಗಿ ಶುರುವಾಯಿತು ಕಾಲೇಜು ಅಲ್ಲಿ. ಓಕೆ, ಬಿಸ್ನೆಸ್ ಇರೋದ್ರಿಂದ ನಾನು ಕಾಲೇಜ್ ಹೋಗದೇ ಇದ್ರೂ ಕೂಡ ಅವಾಗಲೇ ನಾನು ಒಂದು ಲೆಕ್ಕ ಬರಿತಾ ಇದ್ದೆ. ಅಂದರೆ ಒಂದು ಅಕೌಂಟೆನ್ಸಿ ಅಂತಾರಲ್ಲ, ಅದು ನಮ್ಮ ಮನೆಯಲ್ಲಿ ಎಲ್ಲರೂ ಬರಿತಾರೆ. ಅವತ್ತು ಆಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಅದು ಒಂದು ಅಭ್ಯಾಸ ಇತ್ತು, ಅಕೌಂಟ್ ಬರೆಯೋದು, ದಿನಚರಿ ಬರೆಯೋದು, ಈಗೆಲ್ಲ ಇತ್ತು. ಬುಕ್ ಪಬ್ಲಿಷಿಂಗು, ಡಿಕ್ಷನರಿ ಪಬ್ಲಿಷಿಂಗು ಅದೆಲ್ಲದು ನಡೀತಾ ಬಂತು. ನಿಮ್ಮ ವ್ಯಾಪ್ತಿ ಎಲ್ಲೆಲ್ಲ ಹೋಯ್ತಲ್ವ? ಈಗ ಈ ಕಡೆ ಲಾರಿ ಉದ್ದಿಮೆಗೆ ಬಂದ್ರಿ, ಟ್ರಾನ್ಸ್ಪೋರ್ಟಿಗೆ ಬಂದ್ರಿ, ಲಾಜಿಸ್ಟಿಕ್ಕಿಗೆ ಬಂದ್ರಿ, ಇನ್ನು ಪತ್ರಿಕೆ ನಡೆಸೋದಕ್ಕೆ ಕೈ ಹಾಕಿದ್ರಿ. ಏನೆಲ್ಲ ಕೆಲಸಗಳನ್ನು ಮಾಡ್ಕೊತ ಬಂದಿದ್ರಿ. ಈಗಲೂ ಹೊಸ ಹೊಸ ಆಲೋಚನೆಗಳಿದ್ದಾವೆ. ನಾನು ಒಂದು 15-16 ವರ್ಷಕ್ಕೆ ಅನೇಕ ತೀರ್ಮಾನಗಳನ್ನು ತೆಗೆದುಕೊಂಡೆ. ನಮ್ಮ ಫಾದರಿಗೆ ಹೇಳಿದೆ, ನಮ್ಮ ತಂದೆಯವರಿಗೆ, ಜೀವನದಲ್ಲಿ ಎಂದೂ ನಾನು ಸುಳ್ಳು ಮಾತಾಡೋದಿಲ್ಲ. ನಾವು ಚೆನ್ನಾಗಿದ್ವಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಎಲ್ಲರೂ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು ಬೇಡ, ಏನಾದರೂ ಒಂದು ಹೊಸದು ಮಾಡೋದು ಅನ್ನೋದೊಂದು. ಎರಡನೇದು, ಯಾರ ಜೊತೆನೂ ನಾನು ಜಗಳ ಕಾಯೋದಿಲ್ಲ. ಅವಾಗ ನಾನು ಸ್ಪಷ್ಟತೆ ಈಗಲಿಂದ ಅದಕ್ಕೆ ನಾನು ಕಾಯ್ಕೊಂಡು ಬಂದಿದ್ದೀನಿ. ಭಾಳ ಮುಖ್ಯವಾದ, ಭಾಳಷ್ಟು ಜನ ನನಗೆ ಭಾಳ ಉದ್ದಟ್ಟಾಗಿದ್ದಾನೆ, ಜಗಳ ಮಾಡ್ತಾನೆ. ನಾನು ಯಾರಾದರೂ ಜಗಳ ಮಾಡಿದರೆ ಎಲ್ಲಿಯಾದರೂ ಇದೆ ಉದಾಹರಣೆಗಳು. ನನ್ನ ಸಲುವಾಗಿಲ್ಲ, ಒಂದು ಪಬ್ಲಿಕ್ ಕ್ಲಾಸ್. ಮತ್ತು ಅದೃಷ್ಟದಿಂದ ಜನ ಆಶೀರ್ವಾದ ಮಾಡಿ 3 ಸರಿ ನನಗೆ MP ಮಾಡಿದರು. ಪಬ್ಲಿಕ್ ಕಾಸ್ನಲ್ಲಿ ತುಂಬ ನಾನು ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಕೂಡ. ರಾಜಕೀಯಕ್ಕೂ ಹೋದ್ರಿ ಅಲ್ವಾ? ರಾಜಕೀಯಕ್ಕೆ ಯಡಿಯೂರಪ್ಪನವ್ರ ಸಂಪರ್ಕ ಬಂತು ನನಗೆ 89ನಲ್ಲಿ. ಆವಾಗಲಿಂದ ನನಗೆ
ರಾಜಕೀಯ ಹುಚ್ಚಿದ್ದಿಲ್ಲ. MLA ಆಗಬೇಕು, MP ಆಗಬೇಕು. ರಾಜಕೀಯದಲ್ಲಿ ನಾ ಇಷ್ಟು ದೊಡ್ಡ ಇದ್ದೆ. MLA ಅದಕ್ಕಂತಾರೆ, MP ಅದಕ್ಕಂತಾರೆ ಗೊತ್ತಿದ್ದಿಲ್ಲ. ನೋಡಿ, ಅಂದರೆ ಟೋಟಲಿ ಜೀರೋ. ಆದರೂ ನಾನು ವೃತ್ತಿಯಲ್ಲಿ ಅದರಲ್ಲಿ ಬಂದಿದ್ದೀನಿ, ಎಲ್ಲಾನು ಜೀರೋನೇ. ಟ್ರಕ್ನಲ್ಲಿ ಬಂದೆ 25ನೇ ವರ್ಷಕ್ಕೆ. ಟ್ರಕ್ಕಿಗೆ ಎಷ್ಟಿರ್ತವೆ ಗಾಲಿ ಅನ್ನೋದು ಎಣಿಸ್ಬೇಕಾಗಿತ್ತು ನಾನು. ಸೊ ಇಟ್ ಈಸ್ ಅ ನ್ಯೂ ಬಿಗಿನಿಂಗ್. ನನಗೊಂದು ಅನ್ಸೋದೇನು ಅಂತ ಅಂದರೆ, ಈ ಒಂದು ಭಾರತದ ಡಿಕ್ಷನರಿ ಇತ್ತಲ್ಲ, ಅದು ಇವತ್ತಿಗೂ ಕೂಡ ಜನಪ್ರಿಯ, ತುಂಬ ಜನ ಕೊಡ್ತಾರೆ. ಅವತ್ತು ಇನ್ನೂ ಹೆಚ್ಚು ಬೇಡಿಕೆ ಇತ್ತು. ಆದರೂ ಕೂಡ ಅಲ್ಲಿಂದ ಯಾಕೆ ನೀವು ಬೇರೆ ಉದ್ಯಮ ಹೇಳಿದ್ನಲ್ಲ, ಎಲ್ಲರೂ ಒಂದರಲ್ಲಿ ಒಂದೇ ತಟ್ಟೆಯಲ್ಲಿ ಇರಬಾರ್ದು. ಮತ್ತು ಕನ್ನಡ ಮಾಧ್ಯಮ ಅದಕ್ಕೆ ಒಂದು ಅವಕಾಶಗಳು, ಒಂದು ಇತಿಮಿತಿ ಇರುತ್ತೆ. ಸೊ ಅನೇಕ ಕಾರಣಗಳಿರ್ತವೆ. ನಾವಿದ್ದಂಥ ಗದಗಿನಲ್ಲಿ ಒಂದು ಗ್ರಾಮ ಅನ್ಬೋದು. ಮತ್ತು ನಮ್ಮದು ಯೋಚನೆ ಇರಲಿ, ಕಲ್ಪನೆ ಇರಲಿ, ಆಶಯಗಳು ಇರಲಿ, ಆಂಬಿಷನ್ ಇರಲಿ, ಒಂದು ಇತಿಮಿತಿ ಇರ್ತೈತೆ. ಯಾಕಂದರೆ ನಮಗೆ ಅವಾಗೇನು ಒಂದು ವಿಷನ್ನು, ಕ್ಲಾರಿಟಿ ಏನಿದ್ದಿಲ್ಲ. ಬಟ್ ನಾವು ಜೀವನದಲ್ಲಿ ಹೇಗೆ ಬದುಕಬೇಕನ್ನೋ ಕ್ಲಾರಿಟಿ ಮಾತ್ರ ಇತ್ತು, ತುಂಬ ಹೆಚ್ಚು. ಚಿಕ್ಕವನಿದ್ದಾಗಿಂದ ನಂದು ಒಂದು ಸ್ವಲ್ಪ ಹಠ ಸ್ವಭಾವ, ಮಾಡಬೇಕಂದ್ರೆ ಮಾಡೇ ಬಿಡೋದು. ಸೊ ಅದು ಒಂದು ಕೂಡ ಒಂದು ಪ್ರಗತಿಗೆ ಕಾರಣ ಆಯಿತು. ಲಾರಿನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಅದರಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ ಅಂಥೇಳಿ ಮಾಡಿದ್ದು. ನನಗೇನು ಕನಸು ಕಂಡಿದ್ದಿಲ್ಲ 50 ಲಾರಿ ಮಾಡಬೇಕು, 100 ಲಾರಿ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದಿಲ್ಲ. ಹೇಗೆ ಒಂದು ಚೆನ್ನಾಗಿ ಬದುಕಬೇಕು ಅಂತ ಮಾಡಿ ಕಾಂಪಿಟೇಷನ್, ಸ್ಪರ್ಧೆಯಲ್ಲಿ ಅದು ಯಾವ ಮಟ್ಟಕ್ಕೆ ಹೋದರೂ ನಾವು ರೆಡಿ. ಸೊ ಆ ಸ್ಪರ್ಧೆ ಮತ್ತು ಒಂದು ಚಾಲೆಂಜ್, ಒಂದು ಕಡೆ ನಾವು ಹೆಜ್ಜೆ ಮುಂದಿಟ್ಟಾಗ ಹಿಂದ್ಗಡೆ ಇಡೋದಲ್ಲ. ವಾಟ್ ಎವರ್ ಇಟ್ ಕಮ್ಸ್, ಏನೋ ಆಗಲಿ, ಆ ಒಂದು ಛಲ, ಕಾಂಪಿಟೇಷನ್ನು ನೋಡಿ, ಟೀಕೆ ಟಿಪ್ಪಣಿಗಳು ತುಂಬ ನಮಗೆ ವಿಟಮಿನ್ ಥರ ಸ್ಫೂರ್ತಿ ಸಿಗ್ತದೆ. ಇವನೇನು ಮಾಡ್ತಾನೆ ಹುಚ್ಚು ಹುಡುಗ, ಈ ಥರ ಎಲ್ಲ ಮಾತಾಡ್ತಾಯಿದ್ರು. ನಮ್ಮ ರಿಲೇಷನ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ಕೆಲವರು ಹಾಸ್ಯ ಮಾಡ್ತಾಯಿದ್ರು, ಕೆಲವರು ಆತಂಕದಿಂದ ಈ ಹುಚ್ಚು ಹುಡುಗ ಏನೋ ಮಾಡಿಕೊಂಡು ಸಾಲ ಮಾಡಿ ಊರಿ ಬಿಟ್ಟು ಓಡೋಗ್ತಾನೆ, ಈ ಥರ ಒಂದೊಂದು ಇತ್ತು. ಅದನ್ನೇ ಅವ್ರಿಗೆ ಮಾಡಿ ತೋರಿಸ್ಬೇಕು ಅನ್ನೋದು. ನೀವು ಮೊದಲು ಲಾರಿ ತೆಗೆದುಕೊಂಡದ್ದು ಯಾವ ಇಸ್ವಿಯಲ್ಲಿ ಸರ್? 76 ಜನವರಿ. 76 ಜನವರಿ. ಆಗ ಬೆಲೆ ಎಷ್ಟಿತ್ತು? ಅವಾಗ 1,13,000 ಬಿತ್ತು ಟೋಟಲ್, ಎಲ್ಲ ಬಾಡಿ ಎಲ್ಲ ಸರಿಯಾಗಿ ರೋಡಿಗೆ ಬರಲಿಕ್ಕೆ. ಒಂದು ತೊಗೊಂಡ್ರೆ 2 ತೊಗೊಂಡ್ರೆ ಹೇಗೆ? ಒಂದು. ಈಗ ನಮ್ಮಲ್ಲಿ ಒಂದು 6,400 ಚಿಕ್ಕ ಮತ್ತು ದೊಡ್ಡ ಗಾಡಿಗಳು ಇದ್ದಾವೆ. 6,400. ಈಗ ಒಂದು ಹೊಸ ಲಾರಿ ಆದರೆ ಎಷ್ಟು ಬೆಲೆ ಆಗ್ತದೆ? ಹಾಗಿರೋಂಗಿಲ್ಲ. ಚಿಕ್ಕ ಲಾರಿ 15 ಲಕ್ಷದಿಂದ ಹಿಡ್ಕೊಂಡು ಒಂದು 60 ಲಕ್ಷದವರೆಗೆ ಇರುತ್ತೆ. ಸೈಜು, ಒಂದು ಕಾಂಬಿನೇಷನ್ ಎಲ್ಲ ಇರುತ್ತೆ. ಸರ್, ಚಿಕ್ಕ ವಯಸ್ಸಿನಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಂಡೆ ಅಂತ ಹೇಳಿದ್ರಿ. ಅದಕ್ಕೆ ನಿಮ್ಮ ತಂದೆಯವರು ಹೇಗೆ ಸಪೋರ್ಟ್ ಮಾಡಿ? ಅಂದರೆ ನೀನು ಎಡುತ್ತಾ ಇದೆಯಾ, ಹುಂಬ ಇದೆಯಾ? ಅಪ್ಪ ಬೈದ್ರ? ತುಂಬ ಬೈದಿದೆ. ಅಂದರೆ ಅಳತಾ ಇದ್ರು. ಮನೆಗೆ ಹೋಗೆಲ್ಲ ಹತ್ತು ಬಂದಿದ್ದಾರೆ ಹಿತೈಷಿಗಳು. ಬುದ್ಧಿ ಹೇಳಿ, ನಮ್ಮ ಹುಡುಗನಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಅಂತೇಳಿ. ಸೊ ಈ ಥರ ಇವತ್ತಿಗಾದರೂ ಕೂಡ ಲಾರಿ ಅಂದ್ಕೂಡಲೇ ಎಲ್ಲರಿಗೂ ಆತಂಕ ಆಗುತ್ತೆ. ನಮ್ಮ ಎದುರಿಗೆ ನೀವು ಕುಂತಿದ್ದೀರಿ, ನೀವು ನನ್ನನ್ನು ಒಂದು ನೋಡಿ ನಿಮಗೊಂದು ಸ್ಫೂರ್ತಿ ಬಂದು ಇವತ್ತು ನಾನು 2 ಲಾರಿ ಮಾಡಿಬಿಡ್ತೀನಿ ಅಂದರೆ ನಾನು ನಿಮ್ಗೆ ಕೈ ಮುಗಿತೀನಿ, ಇದು ಇಂಥದ್ದೊಂದು ಹುಚ್ಚುಚ್ಚಾರು ಮಾಡಬೇಡಿ ಅಂಥೇಳಿ. ಆದರೂ ನೀವು ಹೆಚ್ಚು ಮಾಡ್ಕೊಂತ ಬಂದಿದ್ದೀರಿ. ನಾವು ಮಾಡ್ಕೊಂಡು ಬಂದು ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ? ಅದರ ರಿಸ್ಕ್ ನನಗೆ ಗೊತ್ತಿದೆ. ಸರ್, ಮೊದಲು ಲಾರಿ ಕೊಂಡ್ರಲ್ಲ, ಏನು ಉದ್ದೇಶ ಇತ್ತು? ನಾ ಹೇಳಿದ್ದೆ ಯಾವುದಕ್ಕೆ ಬಳಸಬೇಕು ಅಂತ ಅನ್ಕೊಂಡ್ರೆ? ಅದೇ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡೋದು ಅಂತ ಅಷ್ಟೇ. ಇಂಥದ್ದು ಎಂತಿಲ್ಲ, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅದೇ ನೈತಿಕತೆಯಿಂದ ಮಾಡೋದು. ಆವಾಗ ಕೂಡ ನಮಗೆ ಅನೇಕ ಗುರುಗಳ ಪಕ್ಕದಲ್ಲಿ ರಿಲೇಷನ್ ಇರ್ಬೋದು, ಅಥವಾ ನಮ್ಮ ತಂದೆಯ ಮಿತ್ರರು ಇರ್ಬೋದು. 2 ಲಾರಿ, 5 ಲಾರಿ, 8 ಲಾರಿ ಇಟ್ಕೊಂಡವರು, ನೋಡಪ್ಪ ನಿನಗೆ ಲಾರಿಯಲ್ಲಿ ನೀನು ದಿವಾಳಿ ತೆಗಿತೀಯ, ನೀವು ಮಾಡೋದು ಕಂತ್ರಿ ಕೆಲಸ ಮಾಡಿದರೆ ಲಾರಿಯಲ್ಲಿ ಬದುಕಕ್ಕೆ ಸಾಧ್ಯ, ಅರಣ್ಯ ಲೂಟಿ ಮಾಡಬೇಕು, ಈ ಥರ ಅಡ್ಡದಾರಿ ಹಿಡಿಬೇಕು, ಈ ಥರ ಎಲ್ಲ ಹೇಳ್ತಾಯಿದ್ರು. ಮತ್ತು ನಾನು ಅದಕ್ಕೆ ನಾನು ಒಪ್ತಿದ್ದಿಲ್ಲ, ನಾನು ಮಾಡಲೂ ಇಲ್ಲ. ಇವತ್ತು ನನಗೆಲ್ಲ ಏನು ಗುರುಗಳಿದ್ದಾರೆ, ಅವರ ಬೋಧನೆ ಮಾಡೋರು. 2 ಗಾಡಿ, 4 ಗಾಡಿ, ಕೆಲವು ಕಡೆ ನಮ್ಮದು ಟ್ರಾನ್ಸ್ಪೋರ್ಟ್ ವ್ಯಾಪ್ತಿ ದೊಡ್ಡದಾದಂಗೆ ನನ್ನ ಹತ್ರ ಅವಾಗ 10 ಬ್ರಾಂಚು, 20 ಲಾರಿ ಇದ್ದಾಗ ಅವಾಗೂ ನನ್ನ ಗುರುಗಳು ಇರ್ತಿದ್ರು. 50 ಲಾರಿ, 100 ಲಾರಿಗಳು. ನನ್ನ ತಲೆ ಹೊಡೆದು ನೀ ಹುಚ್ಚಾಗಿದೆಯಾ, ಅಡ್ಡದಾರಿ ಹಿಡಿದಿದ್ರೆ ಮಾಡಲಿಕ್ಕಾಗಲ್ಲ. ಕೆಲವು ವರ್ಷದಲ್ಲಿ ಅವ್ರು ಏನಿದ್ರು ಅಡ್ಡದಾರಿ ಒಳ್ಳೆ ಜನನೇ, ಬದುಕಲಿಕ್ಕೆ ಅಡ್ಡದಾರಿ ಏನು ಹಿಡಿದಿದ್ದಾರಲ್ಲ ಸರ್ವನಾಶ ಆದರು. ನೋಡಿ, ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಬಹಳ ಜನ ರಾಜಕೀಯದಲ್ಲಿ ಹೇಳ್ತಾರೆ, ಉದ್ಯಮದಲ್ಲಿ ಹೇಳ್ತಾರೆ, ಅವಾಗ
ಜಿಲ್ಲಾ ಬಂದಿ ಅಂತಿತ್ತು. ಹಾಂ ಹಾಂ ಬಾಗಲಕೋಟೆ ಅಂದರೆ ಒಂದು ಜಿಲ್ಲೆ, ಬಿಜಾಪುರ ಜಿಲ್ಲೆ. ನಮ್ಮದು ಹುಬ್ಬಳ್ಳಿ ಅಂದರೆ ಒಂದು ಧಾರವಾಡ ಜಿಲ್ಲೆ. ಬಾಗಲಕೋಟೆ ಸಿಮೆಂಟ್ ಹುಬ್ಬಳ್ಳಿಗೆ ತೆಗೆದುಕೊಂಡ್ಬಂದರೆ 200 ರೂಪಾಯಿ ಬಾಡಿಗೆ ನಮಗೆ. ಅದೇನು ಒಂದು ಲೋಡ್ ಜೋಳ ಜಿಲ್ಲಾ ಬಂದಿ ಇತ್ತು, ತೆಗೆದುಕೊಂಡು ಬಂದರೆ 2,000 ರೂಪಾಯಿ. 2,000, ಇದು 200. 2,000 ತೆಗೆದುಕೊಂಡು ಬಂದವರು ಕೂಡ ಇವತ್ತು ಅಡ್ರೆಸ್ ಇಲ್ಲ. ಸೊ ನನಗೆ ನಂಬಿಕೆ ಇಲ್ಲ ಅದರಲ್ಲಿ. ಮೋಸ ಮಾಡಿ ಸುಳ್ಳು ಹೇಳಿ ಬದುಕೋದು ನೋಡಿ, ಅದರಿಂದ ಏನಾಗುತ್ತೆ ಅಂದರೆ ಜನಕ್ಕೆ ನಮ್ಮ ಮೇಲೆ ವಿಶ್ವಾಸ ತುಂಬ ಆಯಿತು. ಓಕೆ, ನೀವು ಏನಾದರೂ ಸುಳ್ಳು ಹೇಳಿಬಿಟ್ರೆ ನಂಬುತ್ತಾರೆ ಜನ. ನಂತರ ಅವ್ರಿಗೆ ಅನುಭವ ಆಗುತ್ತೆ, ಇವನು ಬರೀ ಸುಳ್ಳು ಹೇಳ್ತಾನೆ, ಪೂರ್ಣ ಕೈ ಕೊಡ್ತಾನೆ ಅಂತ. ಸೊ ನೀವು ಸತ್ಯವನ್ನು ಮಾತಾಡಿದರೆ ನಿಮ್ಮ ಅಪೇಕ್ಷೆಗಿಂತ 1,000 ಪಟ್ಟು ಅದರಿಂದ ಲಾಭ ಆಗುತ್ತೆ. ನಮ್ಮ ಯುವಕರು ಇದನ್ನು ಅರ್ಥ ಮಾಡ್ಕೊಳ್ಳಬೇಕು. ಬೇರೆದು ಏನಾದರೂ ಮಾಡಬೇಕು ಅಂತ ಹೇಳಿ ನೀವು ಬಂದವರು ಲಾರಿಯನ್ನೇ ಯಾಕೆ ಅಪ್ಕೊಂಡ್ರಿ? ಅದರಲ್ಲಿ ಭವಿಷ್ಯ ಇದೆ. ನಮ್ಮ ತಂದೆಯವರ ಬಿಸ್ನೆಸ್ಸಿಗೆ ಅದು ಹತ್ತಿರ ಇರಬಾರ್ದು, ಸಮಥಿಂಗ್ ಬೇರೆ ಆಗಿರಬೇಕು, ಬೆಳೀಲಿಕ್ಕೆ ಅವಕಾಶ ಇರಬೇಕು. ಈಗ ಆ ಉದ್ದಿಮೆಯಲ್ಲಿ, ಆ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆ, ನಾನಾ ರೀತಿಯ ಸವಾಲುಗಳನ್ನು ಅನುಭವಿಸಿದಿರಿ ಅಲ್ವಾ? ಎರಡನೇದು ಬಸ್ಸಿನ ವಿಚಾರದಲ್ಲಿ ನಾವು ನೋಡೋದಾದರೆ, ಈಗ ಕರ್ನಾಟಕದಲ್ಲಿ ನೀವು ಓಡಿಸುತ್ತಿರುವ ಬಸ್ಸುಗಳೆಷ್ಟು? ನಮ್ಮದು ಒಂದು 450 ಬಸ್ ಇದೆ. 450. ಅದನ್ನು ಯಾವಾಗ ಶುರು ಮಾಡ್ಕೊಂಡ್ರು? ಅದು 96ರಲ್ಲಿ ಶುರು ಮಾಡಿದ್ದು. 96ರಲ್ಲಿ ಶುರು ಮಾಡಿದ್ದು. ಲಾರಿನೂ ಇಟ್ಕೊಂಡು ಬಸ್ಗೂ ಕೈ ಹಾಕಿದಿರಿ. ಜನ ಹೇಳ್ತಾ ಇದ್ರು, ನಿಮ್ಮ ಲಾರಿ ಸರ್ವಿಸ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಬಸ್ ಮಾಡಿ ಅಂತ. ಸೊ ಅವಾಗೂ ಸ್ವಲ್ಪ ಟೀಕೆ ಟಿಪ್ಪಣೆ ಬಂತು. ಅವಾಗಲೂ ಸ್ಪರ್ಧೆ ಆಯಿತು. ಅದು ಒಂದು ಕೂಡ ಚಾಲೆಂಜ್ ಆಗಿ ಮಾಡಿದಾಗ ಇವತ್ತು ದೊಡ್ಡ ಕಂಪನಿ ಏನಿಲ್ಲ, ಬಸ್ಸು 450 ಇದೆ. ಆದರೆ ಒಂದು ದೇಶದಲ್ಲಿ ಅತಿ ಹೆಚ್ಚು ಬಸ್ಸು ಉಳ್ಳಂಥ ಸಂಸ್ಥೆ ಅಂತ ಹೇಳ್ಬೋದು ನೋಡಿ. ಹಾಗೆ ಪತ್ರಿಕೆಗೂ ಕೈ ಹಾಕಿದಿರಿ. ಹಾಂ, ಅವಾಗ ಏನಾಗಿತ್ತು ಅಂದರೆ ಪತ್ರಿಕೆ ನಿಂತು ನೀರಾಗಿತ್ತು. ಓಕೆ, ಒಂದು ಪತ್ರಿಕೆ ಮಂಗಳೂರಿಗೆ ಮಾತ್ರ ಸೀಮಿತ, ಒಂದು ಪತ್ರಿಕೆ ಬೆಂಗಳೂರಿಗೆ ಸೀಮಿತ, ಮತ್ತೊಂದು ಪತ್ರಿಕೆ ಉತ್ತರ ಕರ್ನಾಟಕಕ್ಕೆ ಸೀಮಿತ. ಆವಾಗ ನಾವು ಪತ್ರಿಕೆಗೆ ಬಂದಾಗ ಒಂದು 4-5 ಪತ್ರಿಕೆ ಸೇರಿ ಒಂದು 5 ಲಕ್ಷ ಸರ್ಕ್ಯುಲೇಷನ್ ಇತ್ತು ಇಡೀ ರಾಜ್ಯದಲ್ಲಿ. ಪತ್ರಿಕೆಯನ್ನು ಅವಾಗ ಪೊಲಿಟಿಷಿಯನ್ನು ಅಥವಾ ಅತ್ಯಂತ ಬುದ್ಧಿಜೀವಿಗಳು, ಸಾಹಿತಿಗಳು ಇಂಥವರೇ ಓದಬೇಕು ಅನ್ನೋ ಒಂದು ಪರಿಪಾಠ ಬಂದ್ಬಿಟ್ಟಿತ್ತು. ಯಾಕೆ ಅಂದರೆ ಮಹಿಳೆಯರಿಗೇನು ತಿಳಿಯುತ್ತೆ, ಎಲ್ಲ ಪೊಲಿಟಿಕ್ಸ್ ಇರುತ್ತೆ, ಮಕ್ಕಳಿಗೇನು ತಿಳಿಯುತ್ತೆ ಪತ್ರಿಕೆಯಲ್ಲಿ, ಈ ಥರ. ನಾವು ಪತ್ರಿಕೆಯನ್ನು ಮಾಡಿದಾಗ ನಾನು ಒಂದು ತಿಳಿಲಾರದ ಒಂದು ಭಾಷಣವನ್ನು ಮಾಡಿದೆ. ಇನ್ನು ಒಂದು 3 ವರ್ಷದಲ್ಲಿ ನಮ್ಮ ಪತ್ರಿಕೆ 9 ಸೆಂಟರ್ನಿಂದ ಶುರು ಮಾಡ್ತೀವಿ ಮತ್ತು 5 ಲಕ್ಷಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ. ನಿಮ್ಮಂಥ ಹಿತೈಷಿಗಳು ಚಪ್ಪಾಳೆ ತಟ್ಟಿ ಖುಷಿ ಪಟ್ಟರು. ನೋಡ್ತಾ ಇದ್ದೇನೆ, ಎಲ್ಲರನ್ನು ಗಮನಿಸ್ತಾ ಇದ್ದೇನೆ, ಎಲ್ಲರ ಕಣ್ಣುಗಳನ್ನು ನೋಡ್ತಾ ಇದ್ದೆ. ಕೆಲವರು ಮಾತ್ರ ಸುಮ್ಮನೆ ಕೂತ್ಕೊಂಡಿದ್ರು. ಆಮೇಲೆ ಅವರು ಬೈತಾ ಇದ್ರು, ನೀವು ಹಿಂಗೆ ಹುಚ್ಚುಚ್ಚಾರ ಮಾತಾಡಿದರೆ ನಿನಗೊಂದು ಬೆಲೆ ಇದೆ ಮಾರ್ಕೆಟ್ನಲ್ಲಿ, ಅದನ್ನು ಕಳ್ಕೊತೀಯ ನೀನು. ಎಲ್ಲ ಪತ್ರಿಕೆಗಳು 1 ಲಕ್ಷ ಮುಟ್ಟಾಕ 75 ವರ್ಷ ಆಗಿದೆ. ನೀನು 2 ವರ್ಷದಲ್ಲಿ 3 ವರ್ಷದಲ್ಲಿ 5 ಲಕ್ಷ ಅಂತ ಹೇಳಿದರೆ. ಬಟ್ ನಾವು ಅದಕ್ಕೆ ಪ್ರಾಡಕ್ಟ್ ಕೊಟ್ವಿ. ಭಾಳ ಜನ ಇನ್ನೂ ಆದರೂ ಇಲ್ಲ, ಅವರು ಅನೈತಿಕವಾಗಿ ದರ ಸಮಾರೋಹ ಮಾಡಿದರು. ಒಬ್ಬ ಪತ್ರಿಕೆ 50 ಪೈಸೆ ಕಮ್ಮಿ ಮಾಡಿದರೆ ಯಾರು ಓದಲ್ಲ. ನಾವು ಮಾಡಿದ್ದು ಪೈಪೋಟಿ ಅಂದರೆ ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕರಿ ಬಿಡಿ ಪತ್ರಿಕೆ ಇತ್ತು. ನಾವು ಎಲ್ಲ ಪುಟಗಳನ್ನು ಕಲರ್ದಲ್ಲಿ ಮಾಡಿದ್ದು. ಮಹಿಳೆಯರ ಸಲುವಾಗಿ ಮಂಗಳವಾರ ಮಹಿಳಾ ವಿಜಯ ಅಂತ ಶುರು ಮಾಡಿದ್ವಿ. ಅದೇ ಥರ ಶನಿವಾರ ಮಕ್ಕಳ ವಿಜಯ, ಹೀಗೆ. ಆಮೇಲೆ ಕೃಷಿಕರ ಪತ್ರಿಕೆ ಮುಟ್ತಿದ್ದೇ ಇಲ್ಲ, ಕೃಷಿ ವಿಜಯ ಮಾಡಿದ್ವಿ. ಸಾಹಿತಿಗಳು ಸಾವಿರಾರು ಕೃಷಿಕರಿಗೆ ಅದರಿಂದ ಲಾಭ ಆಯಿತು. ಗುರುವಾರ ಧರ್ಮ ವಿಜಯ ಅಂತ ಮಾಡಿದ್ವಿ. ಅದ್ರ ಬಗ್ಗೆ ನಮ್ಮ ಎಡಿಟೋರಿಯಲ್ ಟೀಮ್ನಲ್ಲೇ ನನ್ನ ಜೊತೆ ಅವರು ಸಹಮತ ವ್ಯಕ್ತಪಡಿಸಲಿಲ್ಲ. ಧರ್ಮ ಅಂದರೆ ನೀವು ಬೆಂಕಿ ಹಚ್ಚಿ ಕೆಲಸ ಮಾಡ್ತೀರ ಅಂತ. ನಾವೇನು ಹೇಳ್ತಾ ಇದ್ವಿ, ಎಲ್ಲ ಧರ್ಮದಲ್ಲಿ ಏನು ಒಳ್ಳೆಯದಿದೆ ಅಷ್ಟೇ ಹೇಳೋದು. ಆವಾಗ ಅದೊಂದು ಭಾಳ ಅದ್ಭುತವಾದಂಥ ಯಶಸ್ಸು ಕಂಡಿತು. ಗುರುವಾರ ಪತ್ರಿಕೆ ಓದಿ ಮತ್ತೆ ನೆಕ್ಸ್ಟ್ ಗುರುವಾರ ಯಾವಾಗ ಬರುತ್ತೆ ಅಂತ ಜನ ಯೋಚನೆ ಮಾಡ್ತಿದ್ರು. ಜನಗಳಿಗೆ ಬೇಕಾಗಿರೋದನ್ನು ಕೊಡೋದು. ಜನರಿಗೆ ಬೇಕಾಗಿದ್ದು ನಿಜ. ಅವಾಗ ಅದ್ರ ಪರಿಣಾಮವಾಗಿ ರೈತರ ಪತ್ರಿಕೆ ಓದ್ತಿದ್ರು, ಸಾವಿರಾರು ಕುಟುಂಬಗಳಿಗೆ ಒಳ್ಳೆಯದಾಯಿತು. ಆಮೇಲೆ ಮಹಿಳೆಯರ ಚಟುವಟಿಕೆ ಬೆಳೆಗೆ ಅವರು ಉಡುಪು
ಅಡಿಗೆ ಆ ಥರ ಈ ಥರ ಬಿಹೇವಿಯರು, ಆರೋಗ್ಯ, ಕುಂಕುಮ ಹೇಗೆ ಹಚ್ಕೋತಾರೆ, ಯಾಕೆ ಹಚ್ಕೊತಾರೆ, ಹಿರಿಯರಿಗೆ ನಮಸ್ಕಾರ ಯಾಕೆ, ಇಂಥವೇ ನಮ್ಮ ಭಾರತೀಯ ಸಂಸ್ಕೃತಿನೇ ಅದರಲ್ಲಿ ಎತ್ತಿ ಹಿಡಿದದ್ದು. ನಂದೇನು ಸ್ವಂತದ್ದೇನಿಲ್ಲ ಇಲ್ಲ. ಕೆದಕಿ ಒಳ್ಳೆಯದನ್ನು ತಿಳಿಸೋದು. ಹೌದು, ಎಕ್ಸ್ಪರ್ಟ್ಸ್ ನಿಮ್ಮಂಥವ್ರ ಕಡೆಯಿಂದ ಬರಿಸಿ ಅದನ್ನೇ ನೋಡೋದು ಅಷ್ಟೇ. ಈ ಥರ ಮಾಡಿದಾಗ ಆವಾಗ ಪೈಪೋಟಿಗಳಿಗೆ ಅರ್ಥ ಆಯಿತು. ನಾವು 8 ಕಡೆ ಮಾಡದೇ ಇದ್ರೆ ನಾವು ಬದುಕಲ್ಲ, ನಾವು ಇಂಥ ಪುರವಣಿಗಳನ್ನು ಕೊಡದೇ ಇದ್ರೆ ಬದುಕಲ್ಲ. ಹೀಗಾಗಿ 4-5 ಲಕ್ಷ ಸರ್ಕ್ಯುಲೇಷನ್ ಇದ್ದಂಥ ಆವಾಗಿನ ಸಮಯದಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳು 2-3 ವರ್ಷದಲ್ಲೇ ಒಂದು 17-18 ಲಕ್ಷಕ್ಕೆ ಹೋಯ್ತು ಎಲ್ಲ ಪತ್ರಿಕೆ ಸೇರಿ. ಜೀವನದಲ್ಲಿ ಪೈಪೋಟಿಯಿಂದನೇ ಯಶಸ್ಸು ಕಾಣೋದು. ನೀವು ಮಾತಾಡಿದ್ರಲ್ಲ 2-3 ವರ್ಷದಲ್ಲಿ 5 ಲಕ್ಷಕ್ಕೆ ಏರಿಸ್ತೀನಿ ಅಂತ. ನಮ್ದು 7.5 ಲಕ್ಷ ಆಯಿತು 2 ಇಯರ್ಸ್ನಲ್ಲಿ. ನೋಡಿ ಅಂದರೆ ಆ ದೃಢವಾದ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ಸಖತ್ ಕೆಲಸ ಮಾಡಿಸುತ್ತೆ ಅಲ್ವಾ? ಎಸ್, ಡೆಫಿನೆಟ್ಲಿ. ಸರ್, ಇತರ ವ್ಯವಹಾರಗಳಿಗೂ ಈಗಾಗಲೇ ನಿಮ್ಮದು ಬಿಸ್ನೆಸ್ ಇತ್ತು ಬೇರೆ ಬೇರೆ ರೀತಿಯ, ಅದಕ್ಕೂ ಮತ್ತು ಪತ್ರಿಕೋದ್ಯಮ ಅಂದರೆ ಬಹಳಷ್ಟು ಲಾಭ ತರುವಂಥ ಉದ್ಯಮ ಏನಲ್ಲ. ಈಗಾದರೂ ಲಾಭ ತರ್ತಾ ಇಲ್ಲ. ಆ ಉದ್ಯಮೆಯಲ್ಲಿ 28 ವರ್ಷದಿಂದ ಇದ್ದೀನಿ. ಅಲ್ಲ, ಆದರೆ ಏನು ನಷ್ಟ ಅನುಭವಿಸಿಲ್ಲ ನೀವು? ಅದು ಇದೆ, ನಷ್ಟ ಇದೆ. ಇತಿಮಿತಿಯಲ್ಲಿ ಪತ್ರಿಕೆ ನಡೆಸಿದರೆ ಸಾಮಾನ್ಯವಾಗಿ ನಷ್ಟ ಆಗಲ್ಲ. ನಾವು ಸ್ಪರ್ಧೆಗಳದು ಯಾವಾಗ ನಂಬರ್ 1 ಆಗಬೇಕಂದಾಗ ನಷ್ಟ ಆಗೋದು ಸಹಜ. ಸಖತ್ ಪೈಪೋಟಿ. ಆಮೇಲೆ ಅದು ಯಾವುದೇ ಇರಲಿ ಕ್ಷೇತ್ರ, ನಂಬರ್ 1 ಆದಮೇಲೆ ಅದಕ್ಕೆ ಉಳಿಸ್ಕೊಳ್ಳಿಕ್ಕೆ ಮತ್ತೆ ಬಡದಾಡೋದು ಭಾಳ ಜಾಸ್ತಿ. ನಿಜ. ಅದು ಒಂದು ಓಟ ಇರಲಿ, ವಿದ್ಯೆ ಇರಲಿ, ಏನೋ ಇರಲಿ, ನಂಬರ್ 1 ಈಸ್ ಎ ಡೇಂಜರ್ ಫಿಗರ್ ಅಂತ ಹೇಳ್ಬೋದು. ಅದೊಂದು ಮುಟ್ಟಿದ ನಂತರ ಮತ್ತೆ ಅದನ್ನು ಉಳಿಸ್ಬೇಕಲ್ಲ. ಹುಟ್ಟೋದೊಂದು ಸವಾಲು, ಆಮೇಲೆ ಬದುಕೋದು ಬೆಳೆಯೋದು ಇನ್ನೊಂದು ಸವಾಲು. ಎಕ್ಸಾಕ್ಟ್ಲಿ, ನಿಜ. ಈಗ ಲಾರಿ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಆನಂತರ ಬಸ್ಸಿಗೆ ಬಂದ್ರಿ, ಆನಂತರ ಮಾಧ್ಯಮಕ್ಕೂ ಕೂಡ ಬಂದ್ರಿ. ಎಲ್ಲ ಕಡೆನೂ ಕೂಡ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಹೆಂಗೆ ಸಾಧ್ಯ? ಒಂದು ವಿಶೇಷತೆಯನ್ನು ಕೊಟ್ವಿ. ಕಡಿಮೆ ದರದಲ್ಲಿ ಉತ್ತಮ ಸೇವೆ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು ಕೊಟ್ವಿ. ಜನಕ್ಕೆ ಅದು ಒಳ್ಳೆಯದಾಯಿತು. ಜನಕ್ಕೂ ಸಾಕಷ್ಟು ಅದರಿಂದ ತಾವು ಹೇಳ್ತಾ ಇದ್ದೀರಿ ಸತ್ಯ, ಗುಣಮಟ್ಟದ ಸೇವೆ. Yes, ಅದೇ ನಮ್ಮನ್ನು ಬೆಳೆಸುತ್ತೆ, ಬೇರೆಯವ್ರಿಗೂ ಹಿತ ಅನಿಸುತ್ತೆ. ಲಾರಿ ಉದ್ದಿಮೆ ಆಗಲಿ ಯಾವಾಗಲೂ ಒಂದು ಸತ್ಯ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಜನ ಒಪ್ಪಲ್ಲ. ಆಮೇಲೆ ಸ್ವಲ್ಪ ದಿವಸದ ಮೇಲೆ ಅದನ್ನು ಅರಗಿಸ್ಕೊಳ್ತಾರೆ ಮತ್ತು ಬೆಂಬಲಿಸ್ತಾರೆ. ರಾಜಕೀಯಕ್ಕೆ ಯಾಕೆ ಹೋಗುವ ಅಭಿಲಾಷ ಬಂತು ನಿಮಗೆ? ನನಗೆ ರಾಜಕೀಯನೂ ನನಗೆ ಅಭಿಲಾಷೇನಿಲ್ಲ. ಅವಾಗ ದೇಶದ ಹಿತ ದೃಷ್ಟಿ ಇಟ್ಟುಕೊಂಡು ಏನೊಂದು ಪಕ್ಷ ಕಟ್ಟಿದರು, ಅದರಲ್ಲಿ ನಾನು ತೊಡಕೊಂಡಿದ್ದೆ. 94ನಲ್ಲಿ ವಿಧಾನಸೌಧ ಚುನಾವಣೆಯಲ್ಲಿ ನಾನು ಡೋರ್ ಟು ಡೋರ್ ಕ್ಯಾನ್ವಾಸ್ ಹೋಗ್ತಾ ಇದ್ದೆ. ಆವಾಗ ಶೇಷನ್ ಅವರು ಚುನಾವಣಾಧಿಕಾರಿಗಳಿದ್ದರು. ಆವಾಗ ತುಂಬ ರಿಸ್ಟ್ರಿಕ್ಷನ್ಸ್ ಎಲ್ಲ, ಡೋರ್ ಟು ಡೋರ್ ಹೋಗಬೇಕು ಅಲ್ಲ ನಡ್ಕೊಂಡು. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಬೆಲ್ಲದವರು ಮತ್ತು ಅಶೋಕ್ ಕಾಟು ಅವರು ಹುಬ್ಬಳ್ಳಿ ಧಾರವಾಡದಿಂದ ಸ್ಪರ್ಧೆ ಮಾಡಿದರು. ಅವ್ರ ಪರವಾಗಿ ನಾನು 1 ತಿಂಗಳ ಪಾದಯಾತ್ರೆಯನ್ನು ಮಾಡಿದೆ. ಆವಾಗ ನಮ್ಮ ಪಕ್ಷದ ಹಿರಿಯರು 1 ವರ್ಷಕ್ಕೆ MP ಎಲೆಕ್ಷನ್ ಬರ್ತೈತಿ, ನಮ್ಮ MP ಸಾಹೇಬರು ಇವರೇ ವಿಜಯ ಸಂಕೇಶ್ವರ ಅಂತ ತಮಾಷೆ ಮಾಡ್ತಾರೆ. ತಮಾಷೆ ನಿಜವಾಗ್ಲೂ ಆಯಿತು. ಜನ ನನಗೆ ಅವಾಗ ಕೂಡ ತುಂಬ ಜನ ಬೈದರು. 50 ವರ್ಷದಲ್ಲಿ ಧಾರವಾಡ ಭಾಗದಲ್ಲಿ ಅಂತೂ ಬೇರೆ ಪಕ್ಷ ಬಂದಿಲ್ಲ, ಗೆದ್ದರು ಅಷ್ಟೇ, ಸೋತರು ಅಷ್ಟೇ ಅಂಥೇಳಿ. ಆದರೆ ಜನ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದರು. ಎಷ್ಟು ಸಾರಿ ತಾವು ಆಯ್ಕೆ ಆದಂಗೆ ಆಯಿತು? ನಾನು ಎಲ್ಲ ಶಾರ್ಟ್ ಟರ್ಮ್ 96, 98, 99. ಒಂದು 15 ತಿಂಗಳ, ಒಂದು 13 ತಿಂಗಳ, ಒಂದು 4.5 ವರ್ಷ. ಸಂಸತ್ ಸದಸ್ಯರಾದ್ರಿ, ಮಂತ್ರಿ ಆಗ್ಬೇಕನ್ನೋ ಥರ ಆಸೆನೂ ಇತ್ತೇನು? ನನಗೆ 98ನಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ವಾಜಪೇಯಿ ಅವರು 2 ಸರಿ ಕರೆಸಿ ಹೇಳಿದರು, ನೀವು ಮಂತ್ರಿ ಆಗುವಂತ. ಅದೇ ರೀತಿ ವಾಧವಾನಿಯವರು ಹೇಳಿದರು. ಆದರೆ ನನಗೆ ಬೇಡ, ನಾನು ಪತ್ರಿಕೆಯನ್ನು ಶುರು ಮಾಡಿದ್ದೀನಿ, ಕಷ್ಟದಲ್ಲಿದ್ದೀನಿ, ಅಲ್ಲೂ ನಾನು ಟೈಮ್ ತೆಗಿಬೇಕು, ಇಲ್ಲೂ ನಮ್ಗೆ ಟೈಮ್ ಕೊಡೋಕೆ ಆಗಲ್ಲ, ತಗೊಳ್ಳಿಲ್ಲ ನಾನು. ಈಗ ರಾಜಕೀಯದಿಂದ ದೂರ ಇದ್ದೀರಿ ಅನ್ನೋ ಥರ ನಮಗೆ ಭಾಸವಾಗ್ತಾ ಇದೆ ಅಲ್ವಾ? ನಾನು 15 ವರ್ಷ ಆಯಿತು ದೂರ ಇದ್ದೀನಿ. ಓಹೋ, ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ ಸರ್. ಮೇಡಮ್ ಹೆಸರೇನು, ಅವರು ಎಲ್ಲಿಯವರು, ಮತ್ತು ನಿಮ್ಮ ಮಕ್ಕಳು? ಮೇಡಮ್ಮು ಬಾಗಲಕೋಟೆಯವರು, ಶ್ರೀಮತಿಯವರು. ಆವಾಗಿನ ಕಾಲದಲ್ಲಿ ಭಾಳ ದೊಡ್ಡ ಪ್ರತಿಷ್ಠಿತ ಒಂದು ಮನೆತನ, ನಿಂಗಪ್ಪ ಬ್ಯಾಳಿ ಅಂಥೇಳಿ, ಹೋಲ್ಸೇಲ್ ವ್ಯಾಪಾರದಸ್ಥರು. ಮದುವೆ ನನಗೆ 72 ಆಯಿತು. ಅವಾಗಿನ್ನೂ ನಾವು BCom ಆಗಿದ್ದಿಲ್ಲ, ಮದುವೆ ಆಯಿತು. ಪದವಿ ಮಾಡೋದಕ್ಕಿಂತ ಮುಂಚಿತವಾಗಿ? ಹೌದು, ನಮ್ಮ ಮನೆಯಲ್ಲಿ ಆವಾಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ 15 ವರ್ಷಕ್ಕೆ, ಗಂಡಸರಿಗೆ 19 ವರ್ಷಕ್ಕೆ ಮದುವೆ. ನನ್ನದೇ ಮದುವೆ ಲೇಟ್, 22. ಅಂದರೆ 3 ವರ್ಷದಿಂದ ಒತ್ತಡ ಇತ್ತು, ಆದರೂ ಆಗಿದ್ದು 22ಕ್ಕೆ. ಎಷ್ಟು ಜನ ಮಕ್ಕಳು ಸರ್?
ನನಗೆ ಒಬ್ಬ ಮಗ ಇದ್ದಾನೆ ಆನಂದ್ ಅಂತ ಹೇಳಿ, ಮತ್ತು 3 ಜನ ಹೆಣ್ಮಕ್ಳಿದ್ದಾರೆ. ಎಲ್ಲರೂ ಮದುವೆಯಾಗಿ ಒಂದು 9 ಮೊಮ್ಮಕ್ಕಳು ಕೂಡ ಇದ್ದಾರೆ. ಈಗ ನಿಮ್ಮ ಜೀವನದ ಹಾದಿಯನ್ನು ನೋಡ್ತಾ ಬಂದರೆ ಒಂದು ರೀತಿಯಲ್ಲಿ ಯಶಸ್ಸು ಸಾಧಿಸ್ಕೊತ ಬಂದಿದ್ದೀರಿ ಅಲ್ವಾ? ಅಲ್ಲಲ್ಲಿ ನೀವು ಅಂದ್ಕೊಂಡಂಗೆ ಆಗಿಲ್ಲ, ಬೇರೆ ಬೇರೆ ಕೆಲಸಗಳಿಗೂ ಕಾರ್ಯಗಳಿಗೂ ಕೈ ಹಾಕಿದಿರಿ ಅಲ್ವಾ? ಜೀವನದಲ್ಲಿ ಎಲ್ಲದೂ ಸಕ್ಸಸ್ ಆಗಲ್ಲ, ಆದರೂ ಬಿಡಬಾರ್ದು ಅಲ್ವಾ? ನಮ್ಮ ಯುವಕರಿಗೆ ನಿಮ್ಮ ಈ ಒಂದು ಬೆಳವಣಿಗೆಯನ್ನು, ಈ ಅನುಭವಗಳನ್ನು ಮುಂದಿಟ್ಕೊಂಡು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೊನೆ ಉಸಿರುವರೆಗೂ ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟು ನಾವು ಕೆಲಸ ಮಾಡ್ತಾ ಇರಬೇಕು. ಓಕೆ, ಈಗ ನೋಡಿ, ಈಗ ಒಬ್ಬರು ನೀವು ಪರಿಚಯ ಮಾಡಿದರೆ ರಿಟೈರ್ಡ್ ಬಂತು, ಇವರು ರಿಟೈರ್ಡ್ ಆಗ್ತಾರೆ ಅಂತ, ಇದು ನಾನು ತುಂಬ ಬೇಜಾರಾಗುತ್ತೆ. ರಿಟೈರ್ಡ್ ಯಾಕೆ ಆಗ್ಬೇಕು ಮನುಷ್ಯ? ಒಬ್ಬ ಪರಿಪೂರ್ಣ ವ್ಯಕ್ತಿ ನಿಮ್ಮ ದೂರದರ್ಶನಲ್ಲಿ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ರಾಜಕಾರಣಿ ಇರ್ಬೋದು, ಒಬ್ಬ ಪರಿಪೂರ್ಣ ವ್ಯಕ್ತಿ ಅನೇಕ ಏರುಪೇರುಗಳನ್ನು, ಹೊಡೆತಗಳನ್ನು ತಿಂದು ಒಂದು ಲೆವೆಲ್ಲಿಗೆ ಬರಬೇಕು ಅಂದರೆ 60 ವರ್ಷಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ನೀವು ಅವ್ರಿಗೆ ಗುಡ್ ಬೈ ಹೇಳಿಬಿಟ್ರೆ ನಮ್ಮ ದೇಶದ ದೊಡ್ಡ ಸಂಪತ್ತನ್ನು ನೀವು ಕಳ್ಕೊಂಡು. ಹೊರಗಡೆ ದೇಶಗಳಲ್ಲಿ ಇರೋ ಚಿತ್ರಣನೇ ಬೇರೆ ಅಲ್ವಾ? ದೊಡ್ಡವರು ಕೂಡ ನಾವು ಕಂಪೇರ್ ಮಾಡೋದು ತಪ್ಪಾಗುತ್ತೆ. ನೀವು ಎಲ್ಲ ಚಿಕ್ಕ ಜನರು, ಆದರೆ ಒಂದು ಆದರ್ಶವಾಗಿ ಇಟ್ಕೊಂಡು ನಾವು ನೋಡಿದಾಗ ರತನ್ ಟಾಟಾ ಅವರು ರಿಟೈರ್ಡ್ ಆದ್ರ, ಇನ್ಫೋಸಿಸ್ ಮೂರ್ತಿ ಅವರು ರಿಟೈರ್ಡ್ ಆದ್ರ, ಪ್ರೇಮ್ಜಿ ಅವರು ರಿಟೈರ್ಡ್ ಆದ್ರ, ಪ್ರಭಾಕರ್ ಕೋರೆ ಅವರು ಇದ್ದಾರೆ ರಿಟೈರ್ಡ್ ಆದ್ರ. ನಮ್ಮ ಒಂದು ಅನುಭವ ಏನಿದೆಯಲ್ಲ, ನೀವು ನೋಡಿದ್ದೀರಿ ಅನೇಕ ವಕೀಲರನ್ನು, ಜೇಟ್ ಮಲಾನಿ ಅಂಥವರೆಲ್ಲ 92 ಇಯರ್ಸ್ 93 ಇಯರ್ಸ್ನವರೆಗೆ ಪ್ರಾಕ್ಟೀಸ್ ಮಾಡಿದ್ರು. ವಯಸ್ಸಾದಂಗೆಲ್ಲ ಮ್ಯಾಚುರಿಟಿ ಬರುತ್ತೆ. ನಾನು 60 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನಲ್ಲಿ ಯಾವುದೇ ಒಂದು ತೀರ್ಮಾನ ತಗೊಳ್ಬೇಕಂದ್ರೆ ಸಪೋಸ್ ಒಂದು ತಿಂಗಳ ಹಿಡಿತಿತ್ತು. ಇವತ್ತು ನಾನು 75ನೇ ವಯಸ್ಸಿನಲ್ಲಿ ತೀರ್ಮಾನ ತಗೊಳ್ಳಿಕ್ಕೆ 1 ಮಿನಿಟ್ ಬೇಕು. ಎಷ್ಟೇ ಎಂಥ ಮಾತು ನೋಡಿ. ಈಗ ನಮ್ಮ ಸಹೋದ್ಯೋಗಿ ಸಹಾಯಕ ನಿರ್ದೇಶಕರಾದ BV ಶ್ರೀಧರ್ ಅವ್ರ ಜೊತೆಗೆ ಮಾತಾಡುವಾಗ ಅವರೊಂದು ಪ್ರಶ್ನೆ ಕೇಳಿದರು, ಇದೆಲ್ಲದನ್ನ ಯಾರು ನೋಡ್ಕೊಳ್ತಾರಂತ. ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಂದರೆ, ನನ್ನ ಮಗ ಆದರೆ ನಾನು, ನನ್ನ ಮೊಮ್ಮಗ ಮೂವರು ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಎಂಥ ಮಾತು. ಎಷ್ಟೋ ಜನ 60-65 ಆದಮೇಲೆ, ಅಥವಾ ಕೆಲವೊಬ್ರು 50 ಆದಮೇಲೆ ಸುಸ್ತಾಗಿ ಸಾಕಪ್ಪ ಅನ್ನೋ ಥರ ನಾನು ನೋಡ್ತಾ ಇದ್ದೆ. ಅವಾಗ ನನ್ನ ಮಿತ್ರರು ಎಲ್ಲರೂ ನನಗಿಂತ ತುಂಬ ಎ ಗ್ರೇಡ್ನಲ್ಲಿ ಬೆಳೆದು ಬಂದವರು, ಹೆಚ್ಚು ಎಜುಕೇಷನ್ ಮಾಡಿದವರು, ಬ್ಯಾಂಕಿಂಗ್ ಎಲ್ಲ ಇರ್ತಿದ್ರು. ಅವರೆಲ್ಲ 52-53 ವರ್ಷಕ್ಕೆ ನಾನು ಹೇಳ್ತಾ ಇದ್ದೆ, ನೋಡಪ್ಪ ಈಗಾಗಲೇ 25 ವರ್ಷ ಆಯಿತು, ಇನ್ನೂ 2 ವರ್ಷಕ್ಕೆ ನನ್ನ ಮಗನ ಮದುವೆ ಮಾಡಿ ನಾನು ರಿಟೈರ್ಡ್ ಆಗಿಬಿಡ್ತೀನಿ. ಅಲ್ಲೂ ಇನ್ನೂ 60 ವರ್ಷಕ್ಕೆ ಇನ್ನು ಬೇಗನೆ ರಿಟೈರ್ಡ್ ಮಾಡ್ತೀನಿ. ಎಷ್ಟು ದಿವಸ ಅಂತ ದುಡಿಬೇಕು. ಯಾರು ಬದುಕಿದ್ದಾರೆ ಅವ್ರು ಕಷ್ಟದಲ್ಲಿದ್ದಾರೆ, ಯಾರು ಬದುಕಿಲ್ಲ ಅವ್ರ ರಿಟೈರ್ಮೆಂಟ್ ಲೈಫ್ ಜೀವನವನ್ನು ಬೇಗ ತೆಗೆದುಕೊಂಡು ಹೋಯಿತು. ನಿಮ್ಮ ಈ ಸಂದರ್ಶನದಲ್ಲಿ ಯುವಕರಿಗೂ ಒಂಥರ ಹುರುಪಿನ ಮಾತುಗಳಿದ್ದಾವೆ, ಹಿರಿಯರಿಗೂ ಸನ್ಮಾರ್ಗ ಸೂಚಿಸುವ ಸಂಗತಿಗಳಿದ್ದಾವೆ. ಅಂಥದ್ದೇನು ಕಾಣಲಿಲ್ಲ. ಇಲ್ಲ, ಈಗ ತಾವು ಹೇಳಿದ್ರಿ 75ನೇ ವಯಸ್ಸಿನಲ್ಲಿ ಕೆಲವೊಂದು ತೀರ್ಮಾನಗಳನ್ನು 1 ನಿಮಿಷದಲ್ಲಿ ತೆಗೆದುಕೊಳ್ತೀನಿ ಅಂತ. ಹೌದು, ಎಂಥ ಮಾತು. ತುಂಬ ಕಷ್ಟ ಆಗ್ತಿತ್ತು ಅವಾಗ. ಆಗಲೇ ಒಂದು ಮಾತು, ನಾನು ಎಷ್ಟು ದಿವಸ ಬದುಕ್ತೀನೋ ಗೊತ್ತಿಲ್ಲ, ಆದರೆ ಇನ್ನು 25 ವರ್ಷದ ಮುಂದಿನ ಯೋಜನೆಗಳನ್ನು ಕೂಡ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀನಿ ನನ್ನ ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ. ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತು ಹೇಳಿದ್ರಿ, ಪತ್ರಿಕೆ ಅಷ್ಟು ಲಾಭದಾಯಕ ಅಲ್ಲ ಅಂತ ಹೇಳಿ. ಆದರೆ ಆನಂತರದ ದಿವಸಗಳಲ್ಲಿ ನೀವು TV ಚಾನಲ್ ಪ್ರಾರಂಭ ಮಾಡಿದ್ರಿ. TV ಚಾನಲ್ನಲ್ಲಿ ಕೂಡ ಪತ್ರಿಕೆ ಹಾಗೆ ಅದು ತುಂಬ, ಅದರಲ್ಲಿ ಕೂಡ ನುಕ್ಸಾನ್ ಆಯಿತು. ಒಳ್ಳೆ ಟಿವಿಗಳಿಗೆ ಇವತ್ತು ಬದುಕೋದು ಕಷ್ಟ. ಒಳ್ಳೆ TV ಅಂದರೆ ಗುಣಮಟ್ಟದ ಕಂಟೆಂಟ್ಸ್ ಕೊಟ್ಟರೆ ಇವತ್ತು ಬದುಕೋದು ಕಷ್ಟ. TRP ಅದು ಇದು, ಅದರಲ್ಲಿ ಸ್ವಲ್ಪ ವ್ಯವಹಾರ ಸರಿ ಇಲ್ಲ. ಅದು ಅದೇನೋ ಅದ್ರ ಬಗ್ಗೆ ನಮ್ಮದು ಟೀಕಾ ಟಿಪ್ಪಣಿ ಮಾಡ್ತಾ ಇಲ್ಲ, ನಮಗೆ ಮಾತ್ರ ಅದು ಹೊಂದಲಿಲ್ಲ, ಬಿಟ್ಟುಬಿಟ್ಟೆ. ನೋಡಿ, ಇನ್ನು ಬೇರೆ ಬೇರೆ ಕ್ಷೇತ್ರಕ್ಕೂ ಕೈ ಹಾಕಿದಿರಿ ಅಲ್ವಾ? ಸ್ಪಿರುಲಿನ ತಲುಪಿಸಕ್ಕೆ ಒಂದು ಸೇವೆ ಅಂತ ಮಾಡಿದ್ದು ಅಷ್ಟೇ. ಬಾಬಾ ರಾಮದೇವ್ ಅವರು ಕ್ಯಾಂಪ್ ಮಾಡಿದ್ವಿ 2 ಸರಿ ಹುಬ್ಬಳ್ಳಿಯಲ್ಲಿ, ನಮ್ಮ ಕಂಪನಿಯ ವತಿಯಿಂದ ಖರ್ಚು ಮಾಡಿ. ಅದೇ ರೀತಿ ಒಂದು ಫೌಂಡೇಶನ್ ಅಂತ ಮಾಡಿದ್ವಿ, ಜನರಿಗೆ ಉತ್ತಮವಾದಂಥ ಪದಾರ್ಥಗಳು ಸಿಗಲಿ ಅಂಥೇಳಿ ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಾ ಇದ್ವಿ. ಆದರೆ ಇವಾಗಿನ ಒಂದು ಕಾನೂನಿನ ತೊಡಕುಗಳ ಮುಖಾಂತರ ಅದು ಮುಂದುವರಿಸ್ಲಿಕ್ಕೆ ಆಗಲಿಲ್ಲ. ನಾವು ಸಂದರ್ಶನ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳ್ತಾ ಇದ್ರಿ, 700 ರೂಪಾಯಿಗೆ ಜೇನುತುಪ್ಪ ಕೊಡೋದನ್ನು ನಿಮಗೆ 600 ರೂಪಾಯಿ ಕೊಡ್ತಾ ಇದ್ರು, ನೀವು 500 ರೂಪಾಯಿಗೆ ಗ್ರಾಹಕರು ಕೊಡ್ತಾ ಇದ್ರು. ಸಾಮಾನ್ಯ ಮನುಷ್ಯನಿಗೆ ಸಿಗಲಿ ಅನ್ನೋದಕ್ಕೆ ಆ ಒಂದು ಟ್ರಸ್ಟ್ನಲ್ಲಿ ನಾವು ನಿರ್ಧಾರ ಮಾಡಿದ್ವಿ, ಸ್ವಲ್ಪ ವರ್ಷಕ್ಕೆ 1-2 ಕೋಟಿ ಇದರಲ್ಲಿ ನುಕ್ಸಾನ್ ಮಾಡಿಕೊಂಡು ಜನಕ್ಕೆ ಒಂದು ಸೇವೆ ಮಾಡೋಣ ಅಂತೇಳಿ. ಅದು ಆಗಲಿಲ್ಲ, ಅಲ್ಲೇ ಕೈ ಬಿಟ್ಬಿಟ್ಟು. ಚಿಂತೆ ಇಲ್ಲ, ಪ್ರಾಬ್ಲಮ್. ನಿಮ್ಮ ಪುತ್ರ ಏನು ಓದಿದ್ರು ಮತ್ತು ನಿಮ್ಮ ಕ್ಷೇತ್ರಕ್ಕೆ ಬಂದರು ಅವರಲ್ವಾ? ಅವನು ಕೂಡ BCom ಓದಿದ್ದಾನೆ. BCom ಆಗೋಕ್ಕಿಂತ ಮೊದಲೇ ಒಂದು 6 ವರ್ಷ ಮಧ್ಯೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದ. ಪಾರ್ಟ್ ಟೈಮ್ ಆಗಿ ನಾನು BCom ಫೈನಲ್ ಇಯರ್ ಇದ್ದಾಗ ನಂದು ಚುನಾವಣೆ ಇತ್ತು. ಸೊ ಹೀಗಾಗಿ ಹೆಚ್ಚಿನ ಸಮಯ ಅವನಿಗೆ ಬಿಸ್ನೆಸ್ನಲ್ಲಿ ಕೊಡಬೇಕಾಯ್ತು. ಈಗ ಸಾಮಾನ್ಯವಾಗಿ
ಪತ್ರಿಕೆ ಮತ್ತು ಬಸ್ ಅವನು ಹೆಚ್ಚು ಗಮನ ಕೊಡ್ತಾ ಇದ್ದಾನೆ. ಅದೇ ರೀತಿ ನಮ್ಮ ಮೊಮ್ಮಗ ಬಂದಿದ್ದಾನೆ, 24 ವರ್ಷ. ಆತ ಏನು ಓದಿರೋದು? ಅವನು ಇಂಜಿನಿಯರ್ ಆಗಿದ್ದಾನೆ, ಮೆಕ್ಯಾನಿಕಲ್ ಇಂಜಿನಿಯರ್, RB ಕಾಲೇಜ್ ಬೆಂಗಳೂರು. ಏನು ಆತನ ಹೆಸರು? ಅವನ ಹೆಸರು ಶಿವ ಸಂಕೇಶ್ವರ್ ಅಂತಿದೆಯಾ? ಶಿವಶಂಕೇಶ್ವರ್. ಹಾಂ ಹಾಂ ಹಾಂ. ಸೊ ಅವನು 1 ವರ್ಷದಿಂದ ಅವನು ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಆ್ಯಕ್ಚುಲಿ ಅವನು ಪಾರ್ಟ್ ಟೈಮ್ ಇದ್ದ, ಇವಾಗ ಹಾಲಿಡೇದಲ್ಲಿ ಬರ್ತಿದ್ದ, ನಂತರ ಫುಲ್ ಟೈಮ್ ಆಗಿ ಮಾಡ್ತಾ ಇದ್ದ. ಸರ್, ಹೇಗಿರುತ್ತೆ ನಿಮ್ಮ ಮನೆಯಲ್ಲಿ ಈಗ ನಿಮ್ಮ ಮಗ ಮೊಮ್ಮಗ ಎಲ್ಲ ಬಂದರು ಅಂದರೆ ನಮ್ಮ ತಾತಂದು ನಮ್ಮ ಅಪ್ಪಾಜಿದು ಎಲ್ಲ ಇದೆ, ನಮ್ಗಲ್ಲಿ ಸೂರಿದೆ, ನಾವೇನೋ ಆರಾಮಾಗಿ ಓದಿದ್ರೆ ಸಾಕು, ಆ ಥರದ್ದಿರುತ್ತಾ? ಅಥವಾ ನೀವೇ ಹೇಳ್ತೀರಾ ಮುಂದೆ ಇದನ್ನೇ ಮಾಡ್ಕೊಂಡು ಹೋಗ್ಬೇಕು ನೀವು? ಹಾಗಿಲ್ಲ, ನಮ್ಮನ್ನು ನೋಡ್ತಾ ಇದ್ರಲ್ಲ ದಿನ, ಅದನ್ನು ಅವ್ರಿಗೆ ಅಭ್ಯಾಸ ಆಗೋಯ್ತು. ಈಗ ಪೇರೆಂಟ್ಸ್ಗಳು ದೊಡ್ಡ ತಪ್ಪು ಮಾಡೋದಂದ್ರೆ, ನೀವೇನಾದರೂ ಕೆಲಸ ಮಾಡಿದ್ರೆ ಮನೆಯಲ್ಲಿ ಬೈತಾರೆ ಫಸ್ಟ್ ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆ. ನಿಂದು ಓದು ಮುಗಿಸು, ನೀವು ಒಬ್ಬರು ಮಹಿಳೆ ಇದ್ದೀರಿ, ನೀನೇನೋ ನಿಮ್ಮ ತಾಯಿದು ನೋಡಿ ಅಡುಗೆ ಮಾಡ್ಲಿಕ್ಕೆ ಹೋಗ್ತೀರ, ಅವಳು ಬೈತಾಳ, ನೀವು ಮೊದಲು ಎಜುಕೇಷನ್ ಮುಗಿಸು. ಇದೇ ಥರ ಮಗ ಏನಾದರೂ ಮಾಡ್ಲಿಕ್ಕೆ ಹೋದರೆ ನೀನು ಎಜುಕೇಷನ್ ಆಗಲಿ, ಅವಾಗ ಅವ್ರು 25-30 ವರ್ಷಕ್ಕೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಾವೊಬ್ಬ ಸಾಮಾನ್ಯ ಮನುಷ್ಯ, ದೊಡ್ಡವ್ರಿಗೆ ಹೋಲಿಕೆ ಮಾಡ್ತಾ ಇಲ್ಲ, ಆದರೆ ನಿಮಗೊಂದು ಅನಿಸಿಕೆ ಬರಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಮೋದಿಯವರು ರೈಲ್ವೆ ಸ್ಟೇಷನ್ ಮೇಲೆ ರಾತ್ರಿ 2 ಗಂಟೆಗೆ ಚಹಾ ಮಾಡೋ ಹುಡುಗ ಇವತ್ತು ಪ್ರಧಾನಿ ಆದರು. ದೇಶದ ಪ್ರಧಾನಿಯಾಗಿ ಅವರು ಉಳಿಲಿಲ್ಲ, ಒಂದು ಜಗತ್ತಿನ ಪ್ರಧಾನಿ ಥರ ಆಗಿದ್ದಾರೆ. ಇದು ಚಿಕ್ಕಂದಿನಿಂದ ಯಾರು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅಬ್ದುಲ್ ಕಲಾಂ ಅವರು, ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ದುಡ್ಡಿದ್ದಿಲ್ಲ. ಅವ್ರು 8 ವರ್ಷದ ಹುಡುಗಿದ್ದಾಗ ಪತ್ರಿಕೆಯನ್ನು ಮನೆಗೆ ಕೊಟ್ಟು ಆ ಸಂಪಾದನೆಯಲ್ಲಿ ಶಾಲೆ ಕಟ್ಟೋರು, ಯಾವ ಮಟ್ಟಕ್ಕೆ ಅವ್ರು ಬೆಳೆದ್ರು, ರಾಷ್ಟ್ರಪತಿ ಆದರು. ಅದೇ ರೀತಿ ಆದ್ವಾನಿ ಇರ್ಬೋದು, ಯಾವ್ದಾದ್ರು ದೊಡ್ಡ ಮನುಷ್ಯರನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್, ಯಾರು ಅಂಬೇಡ್ಕರ್ ಇರ್ಬೋದು. ಚಿಕ್ಕಂದಿನಿಂದ ಯಾರು ಕೆಲಸ ಮಾಡ್ತಾರೆ, ನೀವು ಚಿಕ್ಕ ಪುಟ್ಟ ಕೆಲಸವನ್ನು ಮಾಡಿದರೆ ಸಾಕು, ನಿಮಗೆ ಅದು ಅಭ್ಯಾಸ ಆಗಿಬಿಡುತ್ತೆ. ನಿಮಗೆ ಒಮ್ಮೆಗಲೇ ನೀವು ದೊಡ್ಡ ಕ್ವಾಲಿಫಿಕೇಶನ್ ಮಾಡಿ ದೊಡ್ಡ ಕೆಲಸ ಮಾಡ್ತೀನಿ ಅಂದರೆ ಏನೂ ಮಾಡಕ್ಕೆ ಬರಲ್ಲ. ಈಗ ಸುಜಾತ್ ಅವರು ಕೇಳಿದ್ರಲ್ಲ, ಅದೇ ಥರ ಒಂದು ನಮಗೂ ಅನ್ನಿಸ್ತಾ ಇತ್ತು. ನೀವು ಯೋಚನೆ ಮಾಡಿದಂಗೆ ನಿಮ್ಮ ತಂದೆಯವ್ರದ್ದು ವೃತ್ತಿ ಬೇಡ, ಉದ್ಯೋಗ ಬೇಡ ಅಂತ ನೀವು ಬೇರೆದಕ್ಕೆ ಬಂದರೆ, ನಿಮ್ಮ ಮಕ್ಕಳು ಅದೇ ಥರ ಯೋಚನೆ ಮಾಡಿದರೆ ನೀವು ಬೇಕಾದ್ ಮಾಡಿ ಅಂತ ಹೇಳಿದ್ದೀನಿ. ಆದರೆ ಅವರು ಬೇರೆ ಕಡೆಗೆ ಹೋಗಲಿಲ್ಲ, ಮಾಡಿದ್ದಾರೆ. ಇನ್ನೂ ಒಂದು 2-3 ಕೆಲಸ ಮಾಡಿದ್ದಾರೆ. ಹೌದಾ? ಇದೆ, ಇನ್ನೂ ಒಂದು 2-3 ಕಂಪನಿಗಳು ಕೂಡ ಬರ್ತಾ ಇದೆ. ಹೌದಾ? ಅದೆಲ್ಲ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಹೊಸ ಹೊಸ ಆಲೋಚನೆಗಳಿದ್ದಾವೆ. ಸರ್, ಈಗ ಬಹಳಷ್ಟು ಜನ ಸ್ಟಾರ್ಟ್ಅಪ್ ಎಲ್ಲ ಶುರು ಮಾಡ್ತಾರೆ ಯುವಕರು. ಏನಾದರೂ ಸ್ವಲ್ಪ ಅದರಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ, ಬಂಡವಾಳದ್ದಿರ್ಬೋದು, ಬೇರೆ ರೀತಿಯ ಸವಾಲುಗಳು ಬಂದಾಗ ಬಿಟ್ಟು ಹೋಗ್ತಾರೆ ಅಥವಾ ಲಾಸ್ ಆಯ್ತು ಅಂತಾರೆ. ನಿಮ್ಮ ಈ ಯಶಸ್ಸು ಜಗತ್ತಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಾನ್ಸೆಪ್ಟ್ ಏನಿದೆ, ಮೋದಿಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಆದ್ರೆ ಇವರಲ್ಲಿ ಆತ್ಮವಿಶ್ವಾಸ ಇರೋದ ಕೊರತೆಯಿಂದ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. ಅಲ್ಲ ಸರ್, ಸ್ವಲ್ಪ ಬಂಡವಾಳ ಏನಾದ್ರೂ ಲಾಸ್ ಆದಾಗ ನಿಮ್ಮ ಈ ವೃತ್ತಿ ಜೀವನದಲ್ಲಿ ಆಗಿರುತ್ತೆ. ಸೊ ಅವಾಗ ಹೇಗೆ? ನಮ್ದು ಕೂಡ ತುಂಬಾ ಲಾಸ್ ಇತ್ತು. ಒಂದು ಕಾಲದಲ್ಲಿ ನನಗೆ ಎಲ್ಲ ಆಸ್ತಿ ಸೇರಿ 2 ಕೋಟಿ ಇದ್ದ, ನನ್ನ ಸಾಲ 20 ಕೋಟಿ ಇತ್ತು. ಅದೆಲ್ಲ ಇರೋದು ಜೀವನದಲ್ಲಿ. ಇಫ್ ಯು ಕಾನ್ಫಿಡೆನ್ಸ್ ಇತ್ತು, ಹೆದರಬಾರ್ದು. ಇವರೇನು ಅಷ್ಟಕ್ಕೆ ಬಿಟ್ಬಿಡ್ತಾರೆ. ನಾನು ನೋಡಿದ್ದೀನಿ, ನಾಟ್ ಓನ್ಲಿ ಸ್ಟಾರ್ಟ್ಅಪ್, ಬೇರೆದ್ರು ಕೂಡ ಅನೇಕ ಉದ್ಯೋಗಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬೇಸಿಕ್ ಅವ್ರ ಯೋಚನೆನೇ ಅವ್ರದ್ದು ಮೈನಸ್ ನೆಗೆಟಿವ್. ಓಕೆ, ಈಗ ವಿಶೇಷವಾಗಿ ಒಂದು ಈ ಹೊಸದಾಗಿ ನೀವು ನೋಡಿದಿರಿ, LLP ಅಂತ ಬರ್ತದೆ, ಲಿಮಿಟೆಡ್ ಲಯಬಿಲಿಟಿ. ಅಂದರೆ 4 ಜನ ಫ್ರೆಂಡ್ಸ್ ಇರ್ತಾರೆ, ಒಂದು ಬಿಸ್ನೆಸ್ ಶುರು ಮಾಡ್ತಾರೆ. ಯಾಕಪ್ಪ ನೀವು LLP ಯಾಕೆ ಮಾಡಿರಿ ಅಂದರೆ, ಅದು ಸಕ್ಸಸ್ ಆಗದೆ ಇದ್ರೆ ಕೈ ಎತ್ತಿ ಬಿಡೋದು, ಕೊಡೋರ್ದು ಏನು ಕೊಡೋಂಗಿಲ್ಲ, ಅವ್ರು ಕೋರ್ಟ್ ಕೇಸಿಗೆ ಹೋಗಕ್ಕೆ ಬರಲ್ಲ. ಯಾಕಂದ್ರೆ ನಾವು ಡಿಕ್ಲೇರ್ ಮಾಡಿಬಿಟ್ಟಿವಿ ಈಗಾಗಲೇ, ಸೊ ಆ್ಯಂಡ್ ಸೊ LLP ಅಂತ ಬರ್ಕೊಂಡಿದ್ದೀವಲ್ಲ, ಹೌದು, ಯಾರು ಏನು ಕೇಳಲ್ಲ. ಸೊ ಈ ಥರ ಒಂದು ನೆಗೆಟಿವಿಟಿ ಥಿಂಕಿಂಗ್ ಏನಿದೆ, ಯಾವಾಗಲೂ ಪಾಸಿಟಿವ್ ಇರಬೇಕು, ಯಾವಾಗಲೂ ಪಾಸಿಟಿವ್ ಇರಬೇಕು. ವಾರ್ಷಿಕ ವಹಿವಾಟು ಎಷ್ಟು ನಿಮ್ದೀಗ? ಈಗ ನಮ್ಮ ಲಾಜಿಸ್ಟಿಕ್ನಲ್ಲಿ ಇದೆ ಒಂದು 3,000 ಕೋಟಿ ಇದೆ. 3,000 ಕೋಟಿ ವಾರ್ಷಿಕ ಇದೆ. ಬಸ್ಸಿಂದಿದೆ ಒಂದು 500-600 ಕೋಟಿ ಇದೆ ನೋಡಿ. 3,500-4,000 ಕೋಟಿ ರೂಪಾಯಿ. ಎಷ್ಟು ಜನ? 28,000 ಜನ ಉದ್ಯಮಿ ನಮ್ಮಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. 28,000 ಜನ ಇದ್ದಾರೆ. ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದು ಇರುತ್ತೆ. 1260 ಬ್ರಾಂಚ್ ಇದೆ, ಶಾಖೆಗಳು. ಶ್ರೀನಗರ ಹಿಡ್ಕೊಂಡು ತ್ರಿವೇಂದ್ರಂವರೆಗೆ, ಈ ಕಡೆ ರಾಜ್ಕೋಟ್ದಿಂದ ಹಿಡ್ಕೊಂಡು ನಾರ್ತ್ ಈಸ್ಟ್ ಅಗರ್ತಲಾವರೆಗೂ ಬ್ರಾಂಚ್ಗಳಿದೆ. ಸರ್ಕಾರಿ ಉದ್ಯೋಗ ಬೇಕಂತ ಎಷ್ಟು ಆಸೆ ಪಡ್ತಾರೆ ಅಂದರೆ, ಎಷ್ಟೋ ಜನ ಹೇಳ್ತಿರೋದಲ್ವ, ಲಂಚ ಕೊಟ್ಟಾದರೂ ಅಥವಾ ಯಾರಿಂದಾದರೂ ಹೇಳಿಸಿ ಏನೆಲ್ಲ ಮಾಡಿ ಹೋರಾಟ ಮಾಡಿ ಅಥವಾ ತುಂಬ ಕಷ್ಟಪಟ್ಟಾದರೂ ಪರೀಕ್ಷೆ ಬರೋದು, ಅದರಲ್ಲಿ ಪಾಸ್ ಮಾಡಿ ಏನೆಲ್ಲ ಮಾರ್ಗಗಳನ್ನು ಹುಡುಕಿ ಹೋಗಂದ್ರೆ, ಒಂದ್ಸಲ ಕಷ್ಟಪಟ್ಟು ಒಳಗಡೆ ಹೋದ ನಂತರ 60 ವರ್ಷದವರೆಗೆ ನಾವು ಬದುಕಬಹುದು ಸುಖವಾಗಿ ಅನ್ನೋದು, ಅದು ಬದುಕು ಅಲ್ಲ, ಮೆಂಟಲಿ ಬ್ಲಾಕ್ ಅಂತ ಹೇಳ್ಬೋದು.
ನಿಮ್ಮ ಸಾಮರ್ಥ್ಯವನ್ನು ತೆಗೆದುಕೊಂಡು ನೀವು ಒಂದು ಹುದ್ದೆಯನ್ನು ಅಲಂಕಾರ ಮಾಡಬೇಕು. ಸಾಮರ್ಥ್ಯ ಇದ್ದರೆ ಸರ್ಕಾರಿ ನೌಕರಿ ಇಲ್ಲದೆ ಬೇರೆ ಮಾಡಿದರೆ ಅದ್ಭುತವಾಗಿ ಮಾಡ್ಬೋದು ಸಾಧನೆ. ನೀವು ಅಲ್ಲಿಗೆ ಬಂದ್ರಿ ನೋಡಿ, ನಿಮ್ಮದು ಜೀವನವನ್ನು ಆರಾಮದಾಗಿರ್ಬೇಕಂತೇಳಿ ನೀವು ಡಿಸೈಡ್ ಮಾಡಿಬಿಟ್ರಿ. ನಮ್ಮ ಜೀವನವನ್ನು ಮುಕ್ತಾಯ 60 ವರ್ಷಕ್ಕೂ ಡಿಸೈಡ್ ಮಾಡಿಬಿಟ್ರಿ. ನೀವು 30 ವರ್ಷದವರ ಆದಮೇಲೆ ಡೈಲಿ ಕೌಂಟ್ ಮಾಡ್ತೀರಿ, ಇನ್ನು 29 ವರ್ಷ ಇದೆ, ಇನ್ನು 28 ಇದೆ, 27 ಇದೆ. ನಿಮ್ಮ ಸಮಾಧಿಯನ್ನು ನೀವೇ ತೋಡ್ತಾ ಇದ್ದೀರಿ. ಅಂದರೆ ಸರ್ಕಾರಿ ಉದ್ಯೋಗಕ್ಕೆ ಹೋದರೆ, ಸರ್ಕಾರಿ ಅಂತ ಹೇಳೋದಲ್ಲ, ಯಾವುದೇ ಒಂದು 60 ವರ್ಷಕ್ಕೆ ನಾವು ನಿವೃತ್ತಿ ಆಗ್ತೀವಿ ಅನ್ನೋ ಥರ ಆಲೋಚನೆ ಇಟ್ಕೊಂಡು ಎಲ್ಲ ಕಾರ್ಪೊರೇಟ್ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಸರ್ಕಾರ 60 ವರ್ಷಕ್ಕೆ ರಿಟೈರ್ಮೆಂಟ್ ಇದೆ. ಕೆಲವು ಕಂಪನಿಯಲ್ಲಿ ಇಲ್ಲ. ನಮ್ಮ ಕಂಪನಿಯಲ್ಲಿ ಕೂಡ 60 ವರ್ಷಕ್ಕೆ ರಿಟೈರ್ಮೆಂಟ್ ಇದೆ. ರಿಟೈರ್ಡ್ ಆಗಿ ನಮ್ಮಲ್ಲಿ ಕಂಪನಿಯಲ್ಲಿ 1000 ಜನ ಇದ್ದಾರೆ. 68 ವರ್ಷನವರು, 72 ವರ್ಷನವರು. ಮತ್ತೆ ತೆಗೆದುಕೊಳ್ಳಿ. ಕಳೆದ ವರ್ಷ ಒಬ್ಬರು ಸತ್ತೋದ್ರು, 79 ವರ್ಷ. ಅಲ್ಲಿವರೆಗೆ ವರ್ಕ್ ಮಾಡಿದ್ರು ನಮ್ಮ ಕಂಪನಿಯಲ್ಲಿ. ನಾವು ಹೇಳೋದು ಭಾಳ ಸ್ಪಷ್ಟತೆ, ಒಬ್ಬನು ಸಾಯುವವರೆಗೆ ಕೆಲಸ ಮಾಡಬೇಕು. ನಮ್ಮ ಸಂಸ್ಥೆಯಲ್ಲಿ ನೀವು ಸಾಯುವವರೆಗೆ ಅವಕಾಶ ಉಂಟು, ಭಾಳ ಸ್ಪಷ್ಟತೆ ಇದೆ. ನಮ್ಮಲ್ಲಿ 1000 ಜನ ಇದ್ದಾರೆ. 68, 69, 70, 75 ಇದ್ದಾರೆ. ಸರ್, ಇಷ್ಟೆಲ್ಲ ಉದ್ಯಮದಲ್ಲಿ ತೊಡಗಿಸ್ಕೊಂಡಾಗ ನಿಮಗೆ ಫ್ಯಾಮಿಲಿ ಟೈಮ್ ಅಂತ ಕುಟುಂಬದವ್ರಿಗೆ ಸಮಯ ಕೊಡೋದು ಕಷ್ಟ ಆಗಿತ್ತು ಅನ್ಸುತ್ತೆ. ಈ ವಿಷಯ ಮೇಡಮ್ಗೆ ಗೊತ್ತಾಗುತ್ತೆ. ಕಾಂಪ್ರಮೈಸ್ ಮಾಡ್ಕೊತಾರೆ. ಅದಕ್ಕೆ ಮೇಡಮ್ ನಿಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದೀವಿ. ಹಾಗೇನಿಲ್ಲ, ನೀವು ಪ್ಲಾನಿಂಗ್ ಬಗ್ಗೆ ಇರುತ್ತೆ ಅಷ್ಟೇ. ಅನ್ಯೋನ್ಯತೆ, ಸಾಮರಸ್ಯತೆ ಮತ್ತು ಇದನ್ನೆಲ್ಲ ಪ್ಲಾನಿಂಗ್ನಲ್ಲಿ ಇರುತ್ತೆ. ಇದಕ್ಕೆ ಇಷ್ಟು ಟೈಮ್ ಅಂತೇಳಿ ಮೀಸಲಿಟ್ಟರೆ ನೀವು ಯಶಸ್ಸು ಸಾಧಕ ಮಾಡೋಕ್ಕಾಗಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಬೆಳೆದರೂ ಕೂಡ ಸಮಾಜಕ್ಕೂ ಕೂಡ ಸಾಕಷ್ಟು ಮೀಸಲಿಟ್ಟಿರುತ್ತೆ. ಸರ್ ನೀವು ಬರಲೇಬೇಕಂತಲ್ಲ ಅಂದ್ಕೊಂಡು ನಾನು ಹೋಗಲೇಬೇಕಾಗುತ್ತೆ. ಆವಾಗ ನಮಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಟೈಮಿಂಗ್ಸು. ನೀವು ಆ ಹಂತಕ್ಕೆ ಬಂದಾಗ ನಿಮಗೂ ಕೂಡ ಅದು ಅನುಭವ ಆಗುತ್ತೆ. ಈ ಭಾಳ ಜನ ಹೇಳ್ತಾರೆ ನಾನು ಟೈಮ್ ಇಲ್ಲ ಅಂಥೇಳಿ, ಸರಿಯಲ್ಲ. ಭಾಳ ಜನ ಕೇಳ್ತಾರೆ ನನಗೆ, ನೀವು ಯಾವಾಗ ಫ್ರೀ ಇರ್ತೀರಿ, ನಾನು ಮಾತಾಡೋದಿದೆ. ನಾ ಫ್ರೀ ಯಾವಾಗಲೂ ಇರಲ್ಲ, ನಾವು ಸತ್ತ ಮೇಲೆ ಫ್ರೀ ಆಗೋದು. ನಾನು ಜೀವಂತ ಇದ್ದಾಗ ನೀವು ಭೇಟಿ ಆಗೋದಿದ್ರೆ ಬರ್ಬೋದು. ನೀವು ಎಂತ ಮಾತು ನೋಡಿ, ಯಾವಾಗಲೂ ಬಿಜಿ ಇರ್ತೀವಿ ನಾವು. ಕೆಲಸದ ಟಿಪ್ಪಣಿ ಇಷ್ಟು ದುಡ್ಡ ಇರುತ್ತೆ ಅಲ್ವಾ. ನಾವು ನಿಮ್ಮ ಜೊತೆ ಇರುವಷ್ಟು ಸಮಯ ಗಮನಿಸಿದ್ವಿ. ಆಗಾಗ್ಗೆ ನಿಮಗೆ ಕರೆಗಳು ಬರ್ತಾ ಇದ್ದು. ಎಲ್ಲರ ಜೊತೆನೂ ಕೂಡ ನೀವು ಯಾರಿಗೂ ಸಮಯ ಇಲ್ಲ ಅಂತ ಆಗ್ಲಿ ಬೇರೆ ತರದ್ದಾಗ್ಲಿ ಹೇಳಿ ಏನು ಮಾತಾಡಿದ್ರು ಅದಷ್ಟಕ್ಕೂ ಕೂಡ ಸ್ಪಷ್ಟವಾಗಿ ಉತ್ತರ ಕೊಟ್ರಿ. ಈ ತರದ ಒಂದು ಸಮಾಧಾನದ ಒಂದು ಚಿತ್ತವನ್ನ ಮಾಡ್ಕೊಳ್ಳಿಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ನಾವು ಎಲ್ಲೇ ಒಂದು ಪ್ರವಚನ ಕೇಳಿ ಅಥವಾ ಬುಕ್ ಓದಿರೋದು ಆಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಯೋಗಾಸನ ಮಾಡ್ತೀರಾ ಅಥವಾ ನಿಮ್ಮನ್ನು ನೀವು ನಿಗ್ರಹಿಸಿಕೊಳ್ಳುವ ಅಥವಾ ಹತೋಟಿ ಮಾಡಿಕೊಳ್ಳುವ ಒಂದು ದಾರಿಗಳು? ಇಲ್ಲ, ಅದು ಸೆಲ್ಫ್ ಪ್ರಾಕ್ಟೀಸ್. ಅದು ದಿನಚರಿ ಹೇಗೆ ಶುರು ಆಗುತ್ತೆ ಸರ್? ಎಷ್ಟು ಗಂಟೆಗೆ ಹೇಳ್ತೀರಾ? 5 ಗಂಟೆಗೆ, 5 o'clock. ಈಗ 75ನೇ ವಯಸ್ಸಿನಲ್ಲೂ ಒಳ್ಳೆ ಹುರುಪಿನಲ್ಲಿ ಮಾತಾಡ್ತೀರಿ. ಆಮೇಲೆ ಆಲೋಚನೆ ಸ್ವಲ್ಪ ಆರೋಗ್ಯ ಸ್ವಲ್ಪ ಏನೋ ಇರುತ್ತೆ, ಸ್ವಲ್ಪ ಪ್ರಾಣಾಯಾಮ, ವಾಕಿಂಗ್ ಇರುತ್ತೆ. ಒಳ್ಳೆಯ ಆಹಾರವನ್ನು ತಿನ್ನೋದು. ಒಳ್ಳೆಯ ಆಹಾರ ಅಂದರೆ ನಂದು 80% ಅಂದರೆ ಹಣ್ಣು, ತರಕಾರಿ, ಡ್ರೈ ಫ್ರೂಟ್ಸು. ಒಂದು 20% ಬೇರೆ ಏನಂತೀವಿ. ಅಂದರೆ ಹಣ್ಣು, ತರಕಾರಿ, ಡ್ರೈ ಫ್ರೂಟ್ಸ್ ಅಂದರೆ ಏನೇನು ಹೇಳಿ ಸರ್? ತುಂಬ ತರಕಾರಿಗಳಿರುತ್ತೆ, ಹಣ್ಣುಗಳಿರುತ್ತೆ. ದಿವಸಕ್ಕೆ ಒಂದು 4-5 ನಮೂನೆ ಹಣ್ಣು ತಿಂತೀನಿ. ಅದೇ ರೀತಿ ಡ್ರೈ ಫ್ರೂಟ್ಸ್ನಲ್ಲಿ 4-5 ನಮೂನೆ ಡ್ರೈ ಫ್ರೂಟ್ಸ್ಗಳನ್ನು ಸಮಯಕ್ಕೆ ತಕ್ಕಂತೆ ತಿಂತಾ ಇರ್ತೀನಿ. ಬೆಲ್ಲದ ಕಾಯಿಲೆ, ಸಕ್ಕರೆ ಕಾಯಿಲೆ ಅನ್ನೋದು ಇದೆ, ಚೂರು ಇದೆ ಸಕ್ಕರೆ ಕಾಯಿಲೆ, ಚೂರು. ಆದರೂ ಲವಲವಿಕೆಲ್ಲಿದ್ದೀರಿ, ಒಂಥರ ಸದಾ ಆ್ಯಕ್ಟಿವ್ ಆಗಿರ್ತೀರಿ ಅಲ್ವಾ? 9 ಜನ ಮೊಮ್ಮಕ್ಕಳಿದ್ದಾರೆ ಅಂತೇಳಿ ಹೇಳಿದ್ರಿ. ಅವ್ರ ಜೊತೆ ಹೇಗೆ ಕಾಲ ಕಳೀತೀರ ಮತ್ತು ಅವ್ರಿಗೆ ನೀವು ಆದ್ಯತೆ ಕೊಟ್ಟು ಹೇಳ್ತಕ್ಕಂಥದ್ದೇನು? ನನ್ನ ಕಡೆ ಟೈಮ್ ಇದೆ, ಅವ್ರ ಕಡೆ ಟೈಮ್ ಇಲ್ಲ. ಈಗ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಓಹೋ, ಅಂದರೆ ನಮ್ಮ ಮನೋಭಾವನೆ ಹೇಗಿರ್ಬೇಕನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ. ಇಷ್ಟೆಲ್ಲ ಕೆಲಸ ಮಾಡಿದ್ರೂ ನಿಮಗೆ ಸಮಯ ಇದೆ, ನೀವು ಬೇರೆಯವ್ರ ಜೊತೆ ಬೆರೀಲಿಕ್ಕೆ ಅವಕಾಶಗಳನ್ನು ಇಟ್ಕೊಳ್ತೀರಿ. ಅಗಾಧವಾದ ಸಂತೋಷ ಆಯಿತು ಸರ್ ತಾವು ಆಕಾಶವಾಣಿಗೆ ಬಂದಿದ್ದು. ದೊಡ್ಡ ಮಟ್ಟದಲ್ಲಿ ನೀವು ಉದ್ಯೋಗವನ್ನು ಕೊಟ್ಟು ನೋಡಿ, ಸಾವಿರಾರು ಜನಗಳಿಗೆ 28,000 ಜನ. ಅದೇ ನೀವು ಸರ್ಕಾರಿ ಉದ್ಯಮಿ ಅಂದರೆ ಸರ್ಕಾರಿ ಉದ್ಯಮಕ್ಕಿಂತ 4, 8, 10 ಪಟ್ಟು ಸಂಬಳ ನಿಮ್ಮ ಸಾಮರ್ಥ್ಯವನ್ನು ನೋಡಿದರೆ ಬೇರೆ ಕಂಪ್ನಿಯಲ್ಲಿ ಸಿಗುತ್ತೆ. ನಮ್ಮಲ್ಲಿ ಕೂಡ ಇದ್ದಾರೆ ಸರ್ಕಾರಿ ಉದ್ಯೋಗ. ಒಬ್ಬ 4 ಜನ IAS ಆಫೀಸರ್ಗೆ ಎಷ್ಟು ಸಂಬಳ ಇದೆ ಅಷ್ಟು ಆಫೀಸ್ ಒಬ್ಬರೇ ತಗೊಳ್ಳೋರು ನಮ್ಮಲ್ಲಿದ್ದಾರೆ. ಸಾಮರ್ಥ್ಯವನ್ನು ಸರ್, ಪ್ರೈವೇಟ್ ಅಂದ ತಕ್ಷಣ ಜಾಬ್ ಸೆಕ್ಯೂರಿಟಿ ಅಂತ ಒಂದು ಪ್ರಶ್ನೆ ಬರುತ್ತೆ, ಹೇಗೆ ಅದೆಲ್ಲ? ಅದು ತಪ್ಪು ಕಲ್ಪನೆ. ನಮ್ಮಲ್ಲಿ ನಾ ಹೇಳಿದ್ನಲ್ಲ, ರಿಟೈರ್ಮೆಂಟ್ ಆದರೆ ಬಿಡಲ್ಲ ಅವ್ರಿಗೆ ಅಂತ. ಸಾಮರ್ಥ್ಯ ಇತ್ತು ಅಂತ ಅಂದರೆ ನಮ್ಮದಷ್ಟೇ ಅಲ್ಲ, ಸಾಮರ್ಥ್ಯ ಇತ್ತು ನಮ್ಮ ಕಂಪನಿಯಲ್ಲಿ. ಜನ ಬೇರೆದವ್ರು ಗಮನಿಸ್ತಾ ಇರ್ತಾರೆ, ಅವನು ಹೊರಗಡೆ ಹೋದ್ರು ಅವ್ರು ತೊಗೊತಾರೆ, ಅಥವಾ ನಮ್ಮಲ್ಲಿದ್ದಾಗಿಂದ ಅವನು ತೊಗೊತಾರೆ. ಸೊ ನಿಜವಾಗಲೂ ಪ್ರೈವೇಟ್ ಉದ್ದಿಮೆ
ಎಲ್ಲದಕ್ಕೂ ಸೆಕ್ಯೂರಿಟಿ ಅಂತಂದರೆ ನಿಮ್ಮ ಲೈಫೇ ಗ್ಯಾರಂಟಿ ಇಲ್ಲ, ಮತ್ತು ಸೆಕ್ಯೂರಿಟಿ ತೊಗೊಂಡು ಏನು ಮಾಡೋದು? ನೀವು 60 ವರ್ಷ ಬದುಕ್ತೀನಿ ಅನ್ನೋದೇ ಗ್ಯಾರಂಟಿ ಇಲ್ಲ, ಮತ್ತು ಸೆಕ್ಯೂರಿಟಿ ಅಂತ ಬಂತು. ಅದೆಲ್ಲ ಒಂದು ಮಾನಸಿಕ ಖಿನ್ನತೆ ಅಂತ ಹೇಳ್ಬೋದು ನಾವು. ನಿಜ ನಾವು ಇರೋ ತನಕ ಚೆನ್ನಾಗಿ ಕೆಲಸ ಬರ್ತಿರ್ತಾರೆ. ನಾವು ಈಗಂತೂ ನಾನು ಇನ್ಶೂರೆನ್ಸ್ ಯಾರು ತೊಗೊಳ್ಳೋದಿಲ್ಲ. 75 ಆಯ್ತು. ನಾನು ಹೆಂಗೆ ಆಗಿದ್ದಾಗ ಬರ್ತಿದ್ರು ಇನ್ಶೂರೆನ್ಸ್ ನೋಡಿ, ಏನು ಏನು ಮಾಡೋದೈತಿ? ಇಲ್ಲ ಸರ್, ಹಾಗಾದ್ರೆ ಹೀಗಾದ್ರೆ ಆಯಿತು. ನಾವು ಸತ್ತ ಮೇಲೆ ತಾನೇ ಇನ್ಶೂರೆನ್ಸ್ ಕೊಡೋದು, ಮತ್ತು ಅವಾಗೇನು ಪ್ರಯೋಜನ ಇದೆ ಅಲ್ವಾ? ಯುವರ್ ಥಿಂಕಿಂಗ್ ಶುಡ್ ಬಿ ಸಮಥಿಂಗ್ ಪ್ರಾಕ್ಟಿಕಲ್. ನಾ ಹೇಳೋದಷ್ಟೇ, ಬುದ್ಧಿವಂತಿಕೆ ಅಂತಲ್ಲ, ಅದು ರಿಯಾಲಿಟಿ. ಯು ಶುಡ್ ರನ್ ಆಫ್ಟರ್ ದ ರಿಯಾಲಿಟಿ, ನಾಟ್ ಅಬೌಟ್ ದ ಆರ್ಟಿಫಿಷಿಯಲ್ ಥಿಂಗ್. ನೀವು ಕನ್ನಡವನ್ನು ಚೆನ್ನಾಗಿ ಮಾತಾಡ್ತೀರಿ, ಇಂಗ್ಲೀಷನ್ನು ಸುಲಲಿತವಾಗಿ ಸಾಮಾನ್ಯವಾಗಿ ಮಾತಾಡ್ತೀನಿ. ಯಾವ ಭಾಷೆಯಲ್ಲಿ ಎಕ್ಸ್ಪರ್ಟ್ ಇಲ್ಲ ನಾನು. ಎಷ್ಟು ಭಾಷೆ ಕಲ್ತಿದ್ದೀರಿ? 4. ಯಾವುದ್ಯಾವುದು? ಇಂಗ್ಲೀಷ್, ಹಿಂದಿ, ಕನ್ನಡ, ಮರಾಠಿ. ಓಹೋ, ಮರಾಠಿ ಚೆನ್ನಾಗಿ ಬರುತ್ತೆ. ಮರಾಠಿ ಮನೆ ಭಾಷೆನೇ ಸರ್, ಮನೆ ಭಾಷೆನೇ. ಮಹಾರಾಷ್ಟ್ರದಿಂದ ಬಂದ ಅಪ್ಪ? ಇಲ್ಲ, ಅದೇನಾಯಿತು, ನಮ್ಮ ತಂದೆ ಮಹಾರಾಷ್ಟ್ರದವರು ಬಂದು ಮರಾಠಿ ಕಲಿತವರು, ಕನ್ನಡ ಡಿಕ್ಷನರಿ ಮಾಡಿದರು. ನಾವು ಒಂದು ಮರಾಠಿ ಡಿಕ್ಷನರಿ ಮಾಡಬೇಕು ಅಂಥೇಳಿ ನಾನು SSLC ಫೇಲ್ ಆದ ನಂತರ ಮರಾಠಿ ಕಲಿತು 2 ಡಿಕ್ಷನರಿಗಳನ್ನು ಮರಾಠಿಯಲ್ಲಿ ಮಾಡಿ, ಅವಾಗ ಒಂದು ಕಲ್ಪನೆ ಇತ್ತು, ಭಾರತದ ಎಲ್ಲ ಭಾಷೆಗಳಲ್ಲಿ ಡಿಕ್ಷನರಿಯನ್ನು ಟ್ರಾನ್ಸ್ಲೇಟ್ ಮಾಡಬೇಕು. ಅದು ಅನೇಕ ಕಾರಣಗಳಿಂದ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಆವಾಗ ಸೌಕರ್ಯಗಳು ಇದ್ದಿಲ್ಲ, ಹೋಗಿ ಅಷ್ಟು ದೂರ ಹೋಗಿ ಮಾರೋದು, ಹೊತ್ಕೊಂಡು ಹೋಗಿ ಮಾರಬೇಕಾಗಿತ್ತು ಮರಾಠಿ. ಆವಾಗ ನಾನು 16-17 ವರ್ಷ ಹುಡುಗ. ಮಹಾರಾಷ್ಟ್ರದ ಅನೇಕ ಬಾರಿ ಸುತ್ತಿದ್ದೀನಿ, ಬಸ್ನಲ್ಲಿ, ಟ್ರೈನ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಕೊಂಡು ಹೋಗಿದ್ದೀವಿ. ಹೆಚ್ಚು ದಿವಸ ಅದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅನೇಕ ಕಾರಣಗಳು ಉಂಟು. ತಾವು ಹುರುಪಿನ ಮಾತುಗಳನ್ನು ಹೇಳ್ತಾ ಇದ್ರಿ, ಆದರೆ ಎಲ್ಲೂ ನೋವಿನ ಮಾತುಗಳನ್ನು ಹೇಳಿಲ್ಲ. ನೀವು ಕಷ್ಟಪಟ್ಟದ್ದನ್ನು ಉಲ್ಲೇಖ ಮಾಡಿಲ್ಲ. ಕಷ್ಟಪಟ್ಟೇ ಪಟ್ಟಿರ್ತೀರಿ, ಸಾಕಷ್ಟು ವೈರುಧ್ಯಗಳನ್ನು ಕಂಡಿದ್ದೀರಿ, ಸವಾಲುಗಳನ್ನು ಕಂಡಿದ್ದೀರಿ. ಅದನ್ನು ನೆನಪು ಮಾಡಿಕೊಳ್ಬೋದು 1-2 ಅಂದರೆ ಬೇರೆಯವರಿಗೆ ಅದು ಸ್ಫೂರ್ತಿದಾಯಕವಾದ. ಸವಾಲುಗಳು ಪ್ರತಿನಿತ್ಯ ಇರುತ್ತೆ. ಈ ಮಟ್ಟಕ್ಕೆ ಮುಟ್ಟಿದ್ರೂ ಕೂಡ ದಿನಾಲೂ ಒಂದು 50 ಸವಾಲುಗಳು ಇದ್ದೇ ಇರುತ್ತೆ. ಮತ್ತು ಹೊಸದು ಹುಟ್ಕೊಳ್ತಾ ಇರ್ತದೆ. ಯಾವುದನ್ನು ಗಂಭೀರವಾಗಿ ತಗೋಬಾರ್ದು, ನೋವಿನಿಂದ ಸ್ವೀಕರಿಸಬಾರ್ದು. ನಾನು ಅನೇಕ ಸಂದರ್ಶನದಲ್ಲಿ ಭಾಳ ಸ್ಪಷ್ಟವಾಗಿ ಹೊರೀತೀನಿ. ಎಲ್ಲವನ್ನೂ ಗಂಭೀರವಾಗಿ ತೆಗೆದುಕೊಳ್ತೀವಿ, ಆದರೆ ಅದನ್ನು ಮೈಂಡ್ ಮತ್ತು ಹಾರ್ಟಿಗೆ, ಬ್ರೇನು ಮತ್ತು ನಮ್ಮ ಹೃದಯಕ್ಕೆ ಅದನ್ನು ನಾವು ಕಳಿಸೋದಲ್ಲ, ವರ್ಗಾವಣೆ ಮಾಡಬಾರ್ದು. ಅದನ್ನು ಸರಳ ಇದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾವುದನ್ನು ಕಳಿಸ್ಬೇಕು, ಯಾವುದನ್ನು ಕಳಿಸ್ಬಾರ್ದು. ಎಸ್, ಯಾವಾಗಲೂ ರಿಗ್ರೆಟ್ ಅನ್ನೋದು ಇರಬಾರ್ದು, ಪಶ್ಚಾತ್ತಾಪ ಪಡಬಾರ್ದು. ಆಯಿತು, ಆಗಿದ್ದಾಯಿತು, ಮುಂದೆ ಮತ್ತಿಂತ ಅಷ್ಟೇ, ಇಂಥದ್ದೊಂದು ಆಗಬಾರ್ದು ನೆಕ್ಸ್ಟ್. ಇಷ್ಟೇ. ಶ್ರೀಮತಿಯವರ ಹೆಸರೇನಂದ್ರಿ? ಅವರು ಲಲಿತಾ. ಅವರ ಪಾತ್ರ ನಿಮ್ಮ ಬೆಳವಣಿಗೆಯಲ್ಲಿ ಇದ್ದೇ ಇದೆ, ತುಂಬ ಇದೆ. ತುಂಬ ಇದೆ, ಸಹಕಾರ ಮಾಡಿದ್ದಾರೆ. 1-2 ಮಾತುಗಳನ್ನು ಹೇಳಿ ಅವರನ್ನು ಸ್ವಲ್ಪ ಮಾತಾಡ್ಸೋಣ. ನಮಗೆ ಯಾವಾಗಲೂ ಸಹಕಾರ ಮಾಡಿದ್ದಾನೆ. ನಾನು ಒಂದು ಸ್ವಲ್ಪ ಮುಂಗೋಪಿ, ಅವಸರ ಸ್ವಭಾವ, ಅದಕ್ಕೆಲ್ಲ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ, ಕಷ್ಟ ಆದರೂ ಮಾಡ್ಕೊತಾರೆ. ಮತ್ತು ನಾನು ಒಂದು ಸ್ವಲ್ಪ ಹೇಳಿದ್ನಲ್ಲ, ಮೊಂಡತನ ಜಾಸ್ತಿ ಅಂತೇಳಿ. ಸೊ ನನಗೇನಾದ್ರು ಹೇಳೋದಿಲ್ಲ, ಅದೇನು ಪ್ರಯೋಜನ ಆಗೋಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಮುಂದಂದರೆ ಜಿದ್ದು, ಹಠ ಇದಾಗಬೇಕು. ಅದು ಅಲ್ಲದೇ ಇದ್ರೆ ಮನುಷ್ಯ ಬದುಕೋಕ್ಕಾಗಲ್ಲ. ನೋಡಿ, ಒಂದು ರೀತಿ ಗುರಿ ಜೀವನದಲ್ಲಿ. ಗುರಿ ಅಂತ ಇಟ್ಕೊಳ್ಳೋದು ತಪ್ಪು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡೋದು. ನೀವು ಗುರಿ ತಲುಪದೇ ಇದ್ದಾಗ ನಿಮಗೆ ಭಾಳ ನಿಮ್ಮ ಡಿಪ್ರೆಷನ್ನೇ ಹೋಗ್ಬಿಡ್ತೀರ. 95% ಆಗಬೇಕು ನಮ್ಮ ಹುಡುಗನಿಗೆ ಎಕ್ಸಾಮ್ದಲ್ಲಿ, ಅಂದರೆ 91 ಆದ ಕೂಡ ಡಿಪ್ರೆಷನ್. ನಮ್ದು ಆಗಿಲ್ಲ. ಗುರಿ ಬೇಡ ಅಂತ ಹೇಳ್ತೀರಾ? ಗುರಿ ಅಂತ ಪರ್ಪಸ್ ಇರಬೇಕು ಹೊರತಾಗಿ ಅದನ್ನ ಮುಟ್ಲೇಬೇಕು ಅಂತ ಹೇಳಿ ಮತ್ತೆ ಅದು ಆಗದೆ ಇದ್ದರೆ ಬಿಟ್ಬಿಡೋದು ಅಷ್ಟೇ. ಅಷ್ಟೇ. ಈಗ ನಾವು TV ಯಲ್ಲಿ ಅದು ಒಂದು ಸಕ್ಸಸ್ ಮಾಡಿದರೆ ಬೇರೆ ಭಾಷೆಯಲ್ಲಿ ಮಾಡ್ಬೇಕಂತಿತ್ತು, ಅದು ನಮ್ದು ಅಲ್ಲ ಅಂದಮೇಲೆ ಬಿಟ್ಬಿಟ್ವಿ ನಾವು. ಅಷ್ಟೇ. ಅದಕ್ಕೆ ರಿಪೆಂಟೆನ್ಸ್ ಮಾಡಿ ಅಷ್ಟು ತೊಂದರೆ ಆಯಿತು, ಇಷ್ಟು ದುಡ್ಡು ಕಳ್ಕೊಂಡ್ವಿ, ಇಂಥವ್ರು ಮೋಸ ಮಾಡಿದ್ರು ಅನ್ನೋದ್ರಲ್ಲಿ ಏನು ಅರ್ಥ ಇಲ್ಲ. ನಿಜ. ಇಲ್ಲಿವರೆಗೂ ನಿಮ್ಮ ಜೀವನದ ಹಾದಿ, ಬೆಳವಣಿಗೆ ಆಗಿದ್ದು ಮತ್ತು ನಿಮ್ಮ ಸ್ಪಷ್ಟವಾದ ನಿಲುವುಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರೆ ನಿಮ್ಮ ಶ್ರೀಮತಿಯವರನ್ನು ಸ್ವಲ್ಪ ಹೊತ್ತು ಮಾತಾಡ್ಸೋಣ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಲಲಿತಾ ಮೇಡಮ್ನವರು, ತಮ್ಮದು ವ್ಯಾಸಂಗದ ಹಿನ್ನೆಲೆ ಹೇಳ್ಬೋದಾ? ಏನು ಓದಿದ್ರಿ? 7ನೇ ಅಷ್ಟೇ. ಎಳೆಯತ್ತೆ. ಮೊದಲೆಲ್ಲ ಅಷ್ಟೊಂದು ನಮ್ಮ ತಂದೆಯವ್ರು ಕಲಿಸ್ತಿರ್ಲಿಲ್ಲ ಯಾವ ಮಕ್ಕಳಿಗೂ, ಮನೆ ಅಭ್ಯಾಸನೇ ಇದನ್ನು ಮಾಡ್ತಿತ್ತು. ಮಕ್ಕಳನ್ನು ಬೆಳೆಸೋದ್ರ ಜೊತೆಗೆ ನಿಮ್ಮ ಪತಿಯನ್ನು ಬೆಳೆಸಬೇಕು, ಆ ಗುರುತರವಾದ ಜವಾಬ್ದಾರಿ ಪತ್ನಿಗೂ ಇದೆ. ಹೌದು. ಕೆಲವೊಬ್ಬರು ಹೇಳ್ತಾರೆ, ಗಂಡನಿಗೆ
ಪತ್ನಿ ಬರೀ ಪತ್ನಿ ಅಲ್ಲ, ಆಕೆ ಮಹಾತಾಯಿ ಅಂತ. ಹೌದು. ಆಗು ಹೋಗುಗಳನ್ನು ನೋಡಿಕೊಂಡು ಅವರಿಗೆ ಅಕ್ಕರೆ ಕೊಟ್ಟು ಅವರ ಆರೈಕೆಯನ್ನು ಗಮನಿಸಿಕೊಂಡು ಮನೆತನದ ಬೆಳವಣಿಗೆಗೆ ನೀವು ಕೈ ಜೋಡಿಸಲೇಬೇಕನ್ನೋ ಥರ ನಿಮ್ಮ ಒಳಗಿನ ತುಡಿತ ಕಾಡ್ತಾ ಇರುತ್ತಲ್ವಾ? ಹೌದು. ಏನೇ ಆದ್ರೂ ಅದನ್ನು ಸಹಿಸ್ಕೊಂಡು ಸಂತೋಷದಿಂದ ಸ್ವೀಕರಿಸಿಕೊಂಡು ಇವತ್ತಿಗೆ ನಿಮ್ಮ ಮನೆತನ ಈ ಪರಿಸ್ಥಿತಿ ಬಂದಿದೆ ಅಂದರೆ ಅದರಲ್ಲಿ ನೀವು ಪ್ರಮುಖ ಪಾತ್ರಧಾರಿಗಳೇ ಅಲ್ವಮ್ಮ? ಹೌದು. ಏನನ್ಸುತ್ತೆ ಈಗ ನೀವು ಮದುವೆ ಆದ ಆ ದಿನಗಳನ್ನು ಗಮನಿಸ್ಕೊಂಡ್ರೆ ಇಲ್ಲಿವರೆಗೂ ಸಾಗಿ ಬಂದಿದ್ರಿ. ಈಗ ಮದುವೆಯಾಗಿ ಎಷ್ಟು ವರ್ಷ ಆದಂಗೆ ಆಯಿತು? 52ನೇ ವರ್ಷ. 52ನೇ ವರ್ಷ. ಹಾಂ, ಏನನ್ಸುತ್ತೆ ಈಗ? ಆಗ ನೀವು ಪ್ರವೇಶ ಮಾಡಿದ್ರಿ, ನಾವು ಆವಾಗನೂ ಹೀಗೆ ಇದೀವಿ, ಈಗೂ ಹೀಗೆ ಇದೀವಿ. ಹಾಂ ಹಾಂ, ನಮಗೆ ಯಾವುದೇನು ವ್ಯತ್ಯಾಸ ಹಾಂ ಹಾಂ. ಕಂಡಿಲ್ಲ. ಮದುವೆಯಾಗಿ ಬಂದಾಗ ನೀವು ಆ ಚಿತ್ರಣವನ್ನು ನೋಡಿದಿರಲ್ಲ, ಈಗ ಇದನ್ನು ನೋಡಿದರೆ ನಿಮ್ಮ ಬಂಧುಗಳು ಅವರು ಇವರು ಮಾತಾಡೋದನ್ನು ಗಮನಿಸಿದರೆ ಅದೇ ಎಲ್ಲ ಒಳ್ಳೇದು ಅನ್ನಿಸ್ತದೆ. ಬಹುಶಃ ನೀವು ಸಂಕೇಶ್ವರವರು ಇಷ್ಟೊಂದು ಲಾರಿಗಳನ್ನು ಇಷ್ಟೊಂದು ಬಸ್ಸುಗಳನ್ನು ಇಟ್ಕೊಳ್ತಾರೋ ಇಲ್ಲ ಅನ್ನೋ ಥರ ಅಂದ್ಕೊಂಡಿದ್ರೇನೋ ಅವ್ರು ಶುರು ಮಾಡಿದಾಗ? ಮಾಡ್ತಾರಂತೆ ನನಗೊಂದಿದು ಇತ್ತು, ಹೆಮ್ಮೆ ಇತ್ತು. ಮಾಡೇ ಮಾಡ್ತಾರಂತ ಅಂದ್ಕೊಂಡಿದ್ರೆ. ಹೌದು. ಆಮೇಲೆ ನಿಮ್ಮ ಮಗ ಮತ್ತು ನಿಮ್ಮ ಮೊಮ್ಮಗ ಈ ಒಂದು ನಿಮ್ಮ ಈ ವೃತ್ತಿಗೆ ಬಂದಿದ್ದು ಮತ್ತೆ ಅದನ್ನು ಇನ್ನಷ್ಟು ಬೆಳೆಸೋ ಒಂದು ಆಲೋಚನೆಯಲ್ಲಿ ಸಾಕ್ತಾ ಇರೋದು ನಿಜಕ್ಕೂ ನಮಗೂ ಸಂತೋಷ ತಂದಿದೆ. ನಿಮಗೇನು ಅನಿಸುತ್ತೆ? ನಮಗೂ ಸಂತೋಷ ಅನ್ನಿಸ್ತು. ನಮ್ಮ ನಿಲಯಕ್ಕೆ ವಿಜಯ ಸಂಕೇಶ್ವರರ ಜೊತೆಗೆ ಎಷ್ಟೋ ಸಾರಿ ಇಂಥ ಸಾಧಕರು ಒಬ್ಬರೇ ಒಂಟಿಗೆ ಓಡಾಡ್ತಿರ್ತಾರೆ. ಹೌದು. ಸಾಧುರು ಸಂತರು ಥರ ಓಡಾಡ್ತಿರ್ತಾರೆ. ಹೌದು. ಅವರ ಪತ್ನಿಯರ ಜೊತೆಗೆ ಮಕ್ಕಳ ಜೊತೆಗೆ ಓಡಾಡೋದು ವಿರಳ. ಹೌದು. ಸುಜಾತ ಅವ್ರು ಕೇಳಿದಂಗೆ ಅವರ ಕುಟುಂಬಕ್ಕೆ ಗಮನ ಕೊಡೋದು ಕಷ್ಟ, ಉದ್ದಿಮೆನ ನೋಡ್ಕೊಂಡು ಹೋಗೋದನ್ನೋ ಥರ ಆಗ್ಬಿಡುತ್ತೆ ಅಲ್ವಾ? ಹೌದು. ಅವ್ರು ಎಲ್ಲಿ ಹೋದ್ರು ನನ್ನ ಕರ್ಕೊಂಡು ಹೋಗಿರ್ತಾರೆ. ಹಾಂ ಹಾಂ. ಎಲ್ಲ ಕಡೆ ಅವ್ರು ಕರ್ಕೊಂಡು ಹೋಗ್ತಾರ, ನೀವು ಹೋಗ್ತೀರಾ? ಅವ್ರು ಕರ್ಕೊಂಡು ಅವರೇ ಕರೀತಾರೆ. ಯಾವಾಗಲೂ ನನ್ನ ಜೋಡಿ ಬರ್ಲಿಕ್ಕೆ ಒಂದು ಬ್ಯಾಗ್ ರೆಡಿ ಮಾಡಿಡು ಅಂತ ಹೇಳಿರ್ತಾರೆ. ಯಾಕೆ? ಅವ್ರ ಜೊತೆ ಇದ್ರೆ ನಮ್ದು ಒಳ್ಳೇದಲ್ಲ. ಅವ್ರಿಗೂ ಒಂದು ಒಳ್ಳೇದು, ನಮಗೂ ಒಂದು ಒಳ್ಳೇದು. ಅವ್ರಿಗೇನು ಒಳ್ಳೇದಾಗುತ್ತೆ, ನಿಮ್ಗೇನು ಒಳ್ಳೇದಾಗುತ್ತೆ ಅಂತ ಹೇಳಿ. ಇನ್ ಜೊತೆ ಇರೋದು ತುಂಬಾ ಸಂತೋಷ ಅಲ್ಲ? ಅಲ್ಲ, ಸಂತೋಷ ಅನ್ನೋದು ದುಡಿಯೋದಂತೂ ಯಾವಾಗಲೂ ಇದ್ದೇ ಇರುತ್ತೆ. ಅವ್ರ ಊರ ಮೇಲೆ ಹೋದ್ರೆ ನಾವು ಒಬ್ಬರೇ ಆಗ್ತೀವಿ ಮನೆಯಲ್ಲಿ, ಮಕ್ಕಳು ಮೊಮ್ಮಕ್ಕಳ ಜೊತೆ. ನಮ್ಮನ್ನು ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ನಮಗೂ ಒಂದು ಖುಷಿ, ಅವರಿಗೂ ಒಂದು ಖುಷಿ. ಈ ಉದ್ದಿಮೆಯಲ್ಲಿ ವಿಜಯ ಸಂಕೇಶ್ವರ ಅವರು ಕೆಲಸ ಮಾಡುವಾಗ ನೀವು ಆಗಾಗ್ಗೆ ಸಲಹೆ ಕೊಟ್ಟಿರೋದು ಅಥವಾ ಏನಾದರೂ ಇನ್ನು ಬೇರೆ ರೀತಿ ಮಾರ್ಗದರ್ಶನ ಮಾಡಿರೋದು ಅಥವಾ ಬೇಡ ಅಂತ ಹೇಳಿರೋದು ಇದ್ದೇ ಇರುತ್ತಲ್ವ? ಸಲಹೆ ಅಂದರೆ ಅವ್ರಿಗೆ ಮನೆಯದು ಜವಾಬ್ದಾರಿ ಏನೂ ನಾವು ಕೊಟ್ಟಿಲ್ಲ. ಹ್ಞೂ, ಎಲ್ಲ ಮನೆಯದು ನಾವೇ ಇದು ಮಾಡಿದ್ದೀವಿ. ಅವರು ಓನ್ಲಿ ಆಫೀಸು ಹೊರಗಡೆ ನೋಡ್ಕೊಳ್ಳೋದು ಅಷ್ಟೇ. ಯಾವುದೂ ಏನೂ ಟೆನ್ಷನ್ನ ಕೊಟ್ಟಿಲ್ಲ. ಮನೆಯನ್ನು ನೀವೇ ನಿಭಾಯಿಸಿದ್ರಿ? ಹೌದು ಹೌದು. ಅವ್ರ ಆಫೀಸ್ನಿಂದ 10 ಮಂದಿ ಊಟಕ್ಕೆ ಬರ್ತಾರೆ, 20 ಮಂದಿ ಊಟಕ್ಕೆ ಬರ್ತಾರೆ. ಅರ್ಧ ತಾಸಿನಲ್ಲಿ ಅಡುಗೆ ರೆಡಿ ಆಗಬೇಕು, ಆಯ್ತಂತ. ಮತ್ತೇನು ಮಾತಿಲ್ಲ? ಇಲ್ಲ ಇಲ್ಲ. ಅವ್ರಿಗೆ ಒಟ್ಟು ಸಪೋರ್ಟ್ ಮಾಡ್ಕೊತ ಪುಸ್ತಕ ಕೊಟ್ಕೊಂತ ಬಂದಿದ್ವಿ. ಹೌದು. ಹೊರಗಡೆ ದೇಶಗಳಿಗೆ ಹೋಗಿ ಬಂದಿರ್ಬೇಕು ಅಲ್ವಾ? ಎಲ್ಲ ಕಡೆ ಹೋಗಿ ಬಂದ. ಎಷ್ಟು ದೇಶಗಳಿಗೆ ಭೇಟಿ ನೀಡಿದಿರಿ? ಎಲ್ಲ ದೇಶ ಮುಗಿದಿದ್ದಾವೆ. ಪ್ಯಾರಿಸ್, ಜಪಾನ್, ಅಮೇರಿಕಾ, ಲಂಡನ್ ಎಲ್ಲ ಮುಗಿದಿದ್ದಾವೆ. 40-45 ದೇಶಗಳಿಗೆ ಜೊತೆಲೇ ಹೋಗಿ ಬಂದಿದ್ದೀರಿ? ಹೌದು. ನಮ್ಮನ್ನು ಬಿಟ್ಟು ಅವ್ರು ಹೋಗಲ್ಲ, ಅವ್ರನ್ನ ಬಿಟ್ಟು ನಾವು ಹೋಗಲ್ಲ. ನೋಡಿ, ಇದು ಬಹುಶಃ ವಿಜಯ ಸಂಕೇಶ್ವರ ಅವರ ಉದ್ದಿಮೆ ಕ್ಷೇತ್ರಕ್ಕೆ ಒಂದು ಪುಷ್ಟಿ ಕೊಡುವ ಸಂಗತಿ ಅಂತ ಅನ್ಸುತ್ತೆ. ಅದರ ಬಾಳ ಸಂಗಾತಿ ಜೊತೆಲಿದ್ರೆ ಬದುಕಿನ ಇತರೆ ಸಂಗತಿಗಳು ಬೆಳೀತಾ ಹೋಗ್ತವೆ ಅಲ್ವಾ? ಬಹಳ ಸಂತೋಷ ಆಯ್ತು ನಿಮ್ಮ ಈ ಮಾತುಗಳು. ಆಕಾಶವಾಣಿ ಹಾಸನ ಕೇಂದ್ರಕ್ಕೆ ತಾವಿಬ್ಬರು ಬಂದಿದ್ದು ಒಂದು ಸಂತೋಷದ ಗಳಿಗೆ. ತಮ್ಮಿಬ್ಬರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀವಿ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ನಾಡಿನ ಯಶಸ್ವಿ ಹಾಗೂ ಪ್ರಸಿದ್ಧ ಉದ್ದಿಮೆದಾರರಾಗಿರುವ ವಿಜಯ ಸಂಕೇಶ್ವರ ಅವರ ಜೊತೆಗಿನ ಆತ್ಮೀಯ ಮಾತುಕತೆಯನ್ನ ಆಲಿಸಿದರೆ. ಈ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ವಿಜಯ್ ಅಂಗಡಿ, ಸುಜಾತ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್. ಇಲ್ಲಿಯವರೆಗೆ ಕಾರ್ಯಕ್ರಮ ಸಾಧಕರ ಸ್ಫೂರ್ತಿ ಮೂಡಿಬಂತು. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾರ್ಯಕ್ರಮ.